विश्वोदयस्थितिलयोदयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नममरासुरसिद्धवद्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಈಗ ಭೀಷ್ಮ ಪರ್ವ ಪ್ರಾರಂಭ. ಒಟ್ಟು ಇವರೆಗೂ 5 ಪರ್ವ ಮುಗಿದಾಗಾಯಿತು. ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವ. ಇನ್ನು 13 ಪರ್ವ ಇರೋದು. ಆದರೆ ಮುಂದಿನದೆಲ್ಲ ನಮ್ಮ ಮೂರ್ನಾಲ್ಕು ದೊಡ್ಡದು ಬಿಟ್ಟರೆ ಉಳಿದೆಲ್ಲ ಸಂಕ್ಷಿಪ್ತ ಇರೋದು. ತೇ ಸೇನೆ ಸಮರಾರಂಭೆ ಸಮೇತೆ ಸಾಗರೋಪಮೇ ಭೀಮ ಮುಖೇ ವೀಕ್ಷ್ಯ ಪ್ರಾಹ ವಾಸವಿರಚ್ಯುತಂ. ತೇ ಸೇನೆ ಸಮರಾರಂಭೆ ಸಮೇತೆ ಸಾಗರೋಪಮೇ ಭೀಷ್ಮಮುಖೇ ವೀಕ್ಷ್ಯ ಪ್ರಾಹ ವಾಸವಿ ಅಚ್ಯುತಂ. ತೇ ಸೇನೆ ಅದು ದ್ವಿವಚನ, 2 ಸೇನೆಗಳು ಅಂತ. ಸಾತೆ ಸೇನಾ ಸೇನೆ, ಸಮರಾರಂಭೆ ಯುದ್ಧ ಪ್ರಾರಂಭವಾಗಲಿಕ್ಕೆ ಹೊರಟಾಗ, ಸಮೇತೆ ಸಾಗರೋಪಮೇ ತೇ ಸೇನೆ 2 ಸೇನೆಗಳು ಹೇಗಿದ್ದರು, ಸಮುದ್ರ ಇದ್ದಾಗಿದ್ದು ಅಂತ ಹೇಳ್ತಾರೆ. ದೊಡ್ಡ ಸೇನೆಗಳು 11 ಅಕ್ಷೋಹಿಣಿ 7 ಅಕ್ಷೋಹಿಣಿ. ಆದ್ದರಿಂದ ತೇ ಸೇನೆ ಸಾಗರೋಪಮೇ ಭೀಷ್ಮಮುಖೇ. ಈ ಕಡೆ ಭೀಷ್ಮರು, ಆ ಕಡೆಗೆ ಭೀಮ ಅಂತ ಧೃತದ್ಯುಮ್ನ ಅಂತ ಹೇಳಲಿಲ್ಲ, ಭೀಮ ಅಂತ ಹೇಳಿಬಿಟ್ರೆ. ಅದಕ್ಕೆ ದುರ್ಯೋಧನ ಹೇಳಿದ್ದೆ ಅದನ್ನು, ಪರ್ಯಾಪ್ತಂತ್ವಿತಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಹೆಸರಿಗೆ ಧೃತದ್ಯುಮ್ನ ಅಗ್ನಿ, ಅದು ಪರಾಕ್ರಮ ಏನಿದ್ರು ವಾಯು ಇದರ ಜೊತೆಗೆ. ಅಗ್ನಿ ಉರಿಬೇಕಾದ್ರೆ ಏನು ಬೇಕು, ವಾಯು ಬೇಕು. ಪ್ರಧಾನ ಯಾರಾದ್ರೀಗ ವಾಯುದೇವರೇ. ಅದಕ್ಕೆ ದುರ್ಯೋಧನ ಗಮನಿಸೇ ಹೇಳಿದ್ದ ಭೀಷ್ಮಾಭಿರಕ್ಷಿತಂ ಅಲ್ಲಿ ಹೇಳಿ, ಭೀಮಾಭಿರಕ್ಷಿತಂ ಇಲ್ಲಿ ಹೇಳಿದ್ದಕ್ಕೆ ಭೀಷ್ಮಮುಖೇ ವೀಕ್ಷ್ಯ. ಭೀಮಮುಖ ಪಾಂಡವ ಸೇನೆ, ಭೀಷ್ಮ ಮುಖ ಅಂದ್ರೇನೋ ಮುಂದಿರೋ ಸೇನಾಧಿಪತಿ ಅಂತ ಅರ್ಥ. ಅಗ್ನಿಮುಖರು ದೇವತೆಗಳು ಅಂದರೆ ಅಗ್ನಿ ಮುಂದಿದ್ದಾರೆ. ಭೀಷ್ಮಮುಖೇ ಭೀಮಮುಖರು ಅವರು, ಭೀಷ್ಮಮುಖರು ಇವರು. ವೀಕ್ಷ ಅವರನ್ನು ನೋಡಿ, ವೀಕ್ಷ ವಿಶೇಷಣ ನೋಡಿದ. ಅದೆಲ್ಲ ಮೊದಲು ಬಂದುಬಿಟ್ಟಿದೆ ಈಗಾಗಲೇ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಹಿತಿ ಎಲ್ಲ ಹೇಳಿದ್ದಾರೆ. ಅಂದರೆ ಅದಿಷ್ಟು ಹೇಳೋದಕ್ಕೋಸ್ಕರ ವೀಕ್ಷ ಅಂತ ಹೇಳಿದರು. ಪ್ರಾಹ ವಾಸವಿ ಅಚ್ಯುತಂ. ಆ ಸಮಯದಲ್ಲಿ ಮುಂದೇನಾಯಿತು, ಸಂಜಯ್ ಹೇಳ್ತಾ ಏನು ಮಾಡಿದ, ಪ್ರಾಹ ವಾಸವಿರಚ್ಯುತ. ವಾಸವಿ ಅಂದ್ರೇನು, ವಾಸವ ಇಂದ್ರ, ವಾಸವಿ ಇಂದ್ರ ಅವತಾರ. ದಶರಥ ದಾಶರಥಿ ಇದ್ದ ಹಾಗೆ ವಾಸವಿ ಅಚ್ಯುತಂ ಪ್ರಾಹ. ಅಚ್ಯುತರಾದ ಅಲ್ಲಿ ಸೇನೆಯೋರ್ದೇ ಸಂಸ್ಥಾಪಯಮೇ ಅಚ್ಯುತ ಅಂತ ಹೇಳಿದ್ದರಿಂದ ಅಚ್ಯುತಂ ಅಂತ ಹೇಳಿದ. ಪ್ರತಿ ಪದಕ್ಕೂ ಕೂಡ ಏನಿರುತ್ತೆ ಆಚಾರ್ಯ ಮಾತಲ್ಲಿ ಸ್ವಾರಸ್ಯ ಇದೆ. ಸುಮ್ಮನೆ ಏನೋ ಬರೆಯೋದಲ್ಲ, ಅರ್ಥವತ್ತಾಗಿರಬೇಕು, ಪ್ರಸಂಗ ಜ್ಞಾಪಕ ಆಗಬೇಕು, ಅರ್ಥ ಹೊಡಿಬೇಕು. ವಾಸವಿ ಅಚ್ಯುತಂ. ವಾಸವ ಇಂದ್ರ, ವಾಸವನ ಅವತಾರ ವಾಸವಿ. ಗೊತ್ತಾಯ್ತಾ? ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಇತ್ಯದು ಅಲ್ಲಿ ಗೀತಾವಾಕ್ಯನೇ ಅದು. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ ಇತ್ಯುಕ್ತಃ ತಥಾ ಚಕ್ರೆ ಪಾರ್ಥೋ ಅಪಶ್ಯಚ್ಚ ಬಾಂಧವಾನ್. ಸೇನೆಯೋ ಉಭಯೋ ಮಧ್ಯೆ, 2 ಸೇನೆಗಳ ಮಧ್ಯದಲ್ಲಿ ರಥ. ಏನು ಕಾರಣ, ಏನು ಹೇಳಬೇಕು? ದೇವತೆಗಳು ಮುಂದೆ ಯಾರಿರೋದು ಅಗ್ನಿನೇ, ಅಗ್ನಿ ಅವತಾರ ಧೃಷ್ಟದ್ಯುಮ್ನ. ಸರಿಯಾಗಿದ್ದಾರೆ. ಸೇನಾಧಿಪತಿ ಬೆಂಕಿ ಇದ್ದಾಗಿರ್ಬೇಕು, ಸ್ಟ್ರಾಂಗ್ ಆಗಿರಬೇಕು, ಉರಿತಾ ಇರಬೇಕು, ಆ ರೀತಿ ಸರಿಯಾಗಿದ್ದಾರೆ. ದೇವತೆಗಳು ಅಗ್ನಿ ಮೇಳೆನೇ ಶುರುವಾಗೋದು. ದೇವತೆಗಳಿಗೆ ಅಗ್ನಿ ಮೂಲಕನೇ ಹೋಗಬೇಕು, ಬೇರೆ ರೀತಿ ಕೊಡ್ಲಿಕ್ಕೆ ಬರೋದಿಲ್ಲ. ಹೌದು, ಅಲ್ಲಿಂದನೇ ಶುರುವಾಗೋದು. ತೇ ಇತ್ಯುಕ್ತಃ ಸ ತಥಾ ಚಕ್ರೆ ಪಾರ್ಥಃ ಅಪಶ್ಯತ್ ಚ ಬಾಂಧವಾನ್. ಪಶ್ಯಂಶ್ಚ ಬಾಂಧವಾನ್ ಇನ್ನೊಂದು ಪಾಠ. ಇತಿ ಮುಕ್ತಃ ಸ ತಥಾ ಚಕ್ರೆ. ತಕ್ಷಣ ಕೃಷ್ಣ ಹಾಗೇನೇ ಮಾಡ್ದ. ಪಾರ್ಥಃ ಅಪಶ್ಯಚ್ಚ ಬಾಂಧವಾನ್. ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನಿತಿ ಅಂತ ಅಲ್ಲಿರುವ ವಾಕ್ಯ. 2 ಸೇನೆಗಳ ಮಧ್ಯೆ ನಿಲ್ಲಿಸಿ ಇಲ್ಲಿ ಕೌರವರನ್ನು ನೋಡು ಅಂತ ಹೇಳಿದರೆ, ಅರ್ಜುನ ಏನು ಮಾಡ್ದ, ಬಾಂಧವರನ್ನು ನೋಡ್ದ. ತತ್ರಾಪಶ್ಯ ಸ್ಥಿತಾನ್ ಪಾರ್ಥಃ ಪಿತೃರಥ ಪಿತಾಮಹಾನ್
ಅಂತ ಹೇಳ್ತಾ ಎಲ್ಲ ಭ್ರಾತೃ ಎಲ್ಲ ಅಂಥವರೇ ಸಿಕ್ಕಿದ್ರು. ಒಬ್ಬರನ್ನು ಶತ್ರುವನ್ನು ನೋಡಲೇ ಇಲ್ಲ ಆತ, ಎಲ್ಲರನ್ನ ಏನಂತ ಕಂಡ? ಬಾಂಧವರನ್ನು ಕಂಡ. ಅದಕ್ಕೆ ಏನು ಬಂತಲ್ಲಿ? ಮೋಹ ಶುರುವಾಯಿತು, ಬಂಧು ನಿಮಿತ್ತವಾದ ಮೋಹ ಬಂತು. ಸಜ ಪಾರ್ಥೋ ಅಪಶ್ಯಚ್ಚ ಬಾಂಧವಾನ್ ವಿಸಸಜ್ಜನರು ಪಾಪಾಶಂಕಿ ತತ್ರಾಹ ಮಾಧವ ಸ್ವಧರ್ಮೋ ದುಷ್ಟನಿಧನಂ ಧರ್ಮಜ್ಞಾನಾನುಪಾಲನಂ ವಿಸಸರ್ಜ ಧನು ಪಾಪಾಶಂಕಿ ತತ್ರ ಆಹ ಮಾಧವ ಸ್ವಧರ್ಮ ದುಷ್ಟನಿಧನಂ ಧರ್ಮಜ್ಞಾನಾನುಪಾಲನಂ ವಿಸಸರ್ಜ ಧನುಸ್ಸನ್ನು ಕೆಳಗೆ ಹಾಕಿದ. ಸೇರಿಸ್ಕೋಬೇಕು, ಸಚರಂ ಧನು ಅಂತಿರೋದ್ರಿಂದ ರಸರು ಕೆಳಗೆ ಹಾಕಿದ ಅಂದರೆ ಬಾಣದ ಸಮೇತ ಕೆಳಗೆ ಹಾಕಿದ. ಪಾಪಾಶಂಕಿ ಅದಕ್ಕೆ ಪಾಪಮೇವ ಆಶ್ರಯೇತಸ್ಮಾನ್ ಹತ್ವೈತಾನ್ ಆತತಾಯಿನ ಅಂತ ಹೇಳಿದ್ರಿಂದ ಪಾಪಾಶಂಕಿ ಪಾಪ ಬಂದೀತು ಎಂಬ ಭಯದಿಂದ. ಇದಿಷ್ಟು ಮೊದಲೇ ಅಧ್ಯಾಯದ ಸಾರಾಂಶ ಬಂದೋಯ್ತಲ್ಲಿ. ತತ್ರ ಆಹ ಮಾಧವ, ಆಗ ಮಾಧವ ಕೃಷ್ಣ ಹೇಳ್ತಾ ಇದ್ದಾನೆ ಸ್ವಧರ್ಮ ದುಷ್ಟನಿಧನಂ ಧರ್ಮಜ್ಞಾನಾನುಪಾಲನಂ. ಇಲ್ಲಿ ಬಾಂಧವರು ನೋಡಬಾರದು, ಸ್ವಧರ್ಮವನ್ನು ನೋಡಬೇಕು. ಸ್ವಧರ್ಮ ತಮಗೆ ವಿಹಿತವಾದ ಕರ್ತವ್ಯ ಅದೇನದು ಕ್ಷತ್ರಿಯರಿಗೆ? ದುಷ್ಟನಿಧನಂ ದುಷ್ಟರನ್ನು ಕೊಲ್ಲಬೇಕು. ಧರ್ಮಜ್ಞಾನ ಅನುಪಾಲನಂ ಧರ್ಮಜ್ಞಾನಗಳ ರಕ್ಷಣೆ ಮಾಡಬೇಕು. ಬೇರೆ ಹೊತ್ತನ್ನು ಹೇಳಬೇಕಾದ್ರೆ ಪರಿತ್ರಾಣಾಯ ಸಾಧು ನಾಮ್ ಹೇಳಿದ, ಇಲ್ಲಿ ಹೇಳಬೇಕು ದುಷ್ಟನಿಧನಂ ಹೇಳಿದ. ಡೈರೆಕ್ಟ್ ಮೊದಲು ಏನು ಮಾಡಬೇಕೀಗ? ಯುದ್ಧ ಮಾಡಬೇಕು. ಅದಕ್ಕೆ ಫಸ್ಟ್ ಅದು ಹೇಳಿದ. ಅದು ಹೇಳೋದ್ರಲ್ಲೂ ಎಷ್ಟು ಸ್ವಾರಸ್ಯ ಇದೆ. ಧರ್ಮಜ್ಞಾನಾನುಪಾಲನ ಮೊದಲು ಹೇಳಲಿಲ್ಲ, ಇವು ದುಷ್ಟರು ಕೊಂದಮೇಲೆ ಆಗಬೇಕು. ಇನ್ನು ನಿಂತಿರೋದು ಅದಾದ್ದರಿಂದ ಅದು ಹೇಳ್ತಾ ಇದ್ದಾರೆ. ದುಷ್ಟನಿಧನಂ ಧರ್ಮಜ್ಞಾನ ಅನುಪಾಲನ. ಕೆಲವನ್ನ ಪಾಲನೆ ಮಾಡಿಬಿಟ್ರೆ ಸಾಕು, ಮಕ್ಕಳನ್ನು ಬೆಳೆಸಿಬಿಡ್ತಾರೆ, ಮುಂದೆ ಬೇಕಿಲ್ಲ, ಅವರೇ ನೋಡ್ಕೊಳ್ಳೋ ಸಾಮರ್ಥ್ಯ ಬರುತ್ತೆ. ಧರ್ಮಜ್ಞಾನಗಳು ಹಾಗಲ್ಲ, ಏನು ಮಾಡಬೇಕು? ಯಾವಾಗಲೂ ಕೂಡ ಏನು ಮಾಡಬೇಕು? ಅವನ ಧರ್ಮಜ್ಞಾನ ಅನುಪಾಲನಂ ಸತತವಾಗಿ ರಕ್ಷಣೆ ಮಾಡ್ತಿರ್ಬೇಕು. ಕೈಕಾಲು ಯಾವಾಗಲೂ ಇದು ಮಾಡಬೇಕಾದ್ರೆ ಉಸಿರಾಟ ಯಾವಾಗಲೂ ಇರಬೇಕು. ಮತ್ತು ಸ್ವಲ್ಪ ಹೊತ್ತು ಉಸಿರಾಟ ರೆಸ್ಟ್ ಕೊಡ್ಲಿಕ್ಕೆ ಬರೋದಿಲ್ಲ. ಇವೆರಡು ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಅದು ಉಳಿದೆಲ್ಲ ಪಾಲನೆ ಮಾಡಬೇಕು. ಧರ್ಮಜ್ಞಾನಗಳನ್ನು, ಧರ್ಮ ಮತ್ತು ಜ್ಞಾನಗಳನ್ನು ಮತ್ತು ಧರ್ಮದ ಜ್ಞಾನವನ್ನು ಏನು ಮಾಡಬೇಕು? ಯಾವಾಗಲೂ ಸದಾ ನೋಡಬೇಕದು. 24 ತಾಸು ಆ ಕಡೆ ಎಚ್ಚರಿಕೆ ಇರಬೇಕು. ಇದೆಲ್ಲ ಯೋಚನೆ ಮಾಡಿದ್ದಾರೆ ಆಚಾರ್ಯ. ಪ್ರತಿ ಪದಗಳು ಕೂಡ ಪ್ರತಿ ಅಕ್ಷರ ಅಷ್ಟು ಆ್ಯಪ್ಟಾಗಿರೋದು. ಕ್ಷತ್ರಿಯಸ್ಯ ತಮುತ್ಸೃಜ್ಯ ನಿಂದಿತೋ ಯಾತಿ ಅಧೋ ಧ್ರುವಂ ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವಮಿದಂ ತತಂ. ಕ್ಷತ್ರಿಯಸ್ಯ ಯಾರಿಗಿದು ವಿಶೇಷವಾಗಿ? ಕ್ಷತ್ರಿಯರಿಗೆ ವಿಶೇಷವಾಗಿ ಕ್ಷತ್ರಿಯಸ್ಯ ಲೋಕಗುರೋಹು ಅಂತ ಹೇಳ್ತಾರೆ. ತಮ್ಮುತ್ಸೃಜ್ಯ ಈ ಧರ್ಮ ಬಿಟ್ಟುಬಿಟ್ರೆ ನಿಂದಿತಃ ಕ್ಷತ್ರಿಯನಿಗೆ ತುಂಬ ಕೆಲಸಗಳಿದೆ. ಏನಿದೆ? ಶೌರ್ಯಂ ತೇಜಃ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷತ್ರಕರ್ಮ ಸ್ವಭಾವಜಂ ಹೇಳಿದ್ದಾರೆ. ಇಷ್ಟೊಂದು ಹೇಳಿದ್ದಾರೆ. ಯಾವುದಾದ್ರು ಮಾಡ್ತೀನಿ ನಾನೀಗ, ಇದನ್ನೇ ಮಾಡಬೇಕು ಅಂತನಾ? ಪರೀಕ್ಷೆಗೆ ಹೋಗಬೇಕಾಗಿದೆ, ನಾನೀಗ ಮಂತ್ರಾಲಯಕ್ಕೆ ಹೋಗ್ತೀನಿ, ನಾನು ತಿರುಪತಿಗೆ ಹೋಗ್ತೀನಿ, ಏನು ಮಾಡಬೇಕು? ಇದಕ್ಕೆ ಅಧರ್ಮನ ತಿರುಪತಿಗೆ ಹೋಗೋದು, ಉಡುಪಿಗೆ ಹೋಗ್ತೀರಿ, ಧರ್ಮನೇ ಈಗಲ್ಲ. ಅದು ಭಾಳ ಮುಖ್ಯ. ಇನ್ನು ಅರ್ಥ ಮಾಡಿಕೊಂಡ್ರೆ ವಾದ ಏನು ಶುರು ಮಾಡ್ತದೆ? ಧರ್ಮ ಅಲ್ವೇನ್ರಿ ಅಥವಾ ವಾಕ್ಯಾರ್ಥ ಶುರು ಮಾಡೋದು. ದೊಡ್ಡ ಧರ್ಮ, ಸಂಶಯನೇ ಇಲ್ಲ. ಅದು ಈಗ ಮಾಡಬೇಕಾದ್ದೇನೀಗ? ಇವು ಪರೀಕ್ಷೆಗೆ ಹೋಗಬೇಕು. ಅದೇ ಯುದ್ಧ ಇದ್ದ ಹಾಗೆ ಪರೀಕ್ಷೆಗೆ ಹೋಗು, ಬೇರೆ ದಾರಿ ಇಲ್ಲ. ಆಮೇಲೆ ಹೋಗು, ಮೊದಲು ಹೋಗ್ಬೇಕಾರೆ ಅಲ್ಲಿಗೆ ಆ ಕಾಲಕ್ಕೆ ಹೋಗಬಾರ್ದು. ಅರ್ಥ ಆಯ್ತು? ಹೇಳಿ ಪುರುಷ ಸೂಕ್ತಾರೆ ಆ ಕಾಲಕ್ಕೆ ಜಪ ಆಗ್ಲಾರೆ ಬೇಡಕ ನೀನೀಗ. ಅಭಿಷೇಕ ಕಾಲಕ್ಕೆ ಹೇಳಲೇಬೇಕದು, ಉಳಿದ ಕಾಲಕ್ಕೆ ಹೇಳಬಾರ್ದು, ಅಭಿಷೇಕ ಕಾಲಕ್ಕೆ ಹೇಳಲೇಬೇಕು. ಇದು ಅರ್ಥ ಮಾಡಿ ಕರ್ತವ್ಯದ ಸ್ವಾರಸ್ಯ ಗೊತ್ತಿರಬೇಕು. ಹೇಳ್ಬೋದು, ಯಾವ ಬೇಕಾದ್ರೆ ಜಪ ಮಾಡೋದು ಹೇಳ್ಬೋದು. ದೋಷ ವೇದಗಳಿಗೆ ಯಾವ ಬೇಕಾದ್ರೆ ಹೇಳ್ಬೋದು, ಶುದ್ಧವಾಗಿದ್ದು ಬಿಟ್ಟರೆ ಯಾವ ಬೇಕಾದ್ರೆ ಹೇಳೋದಕ್ಕೆ ಅರ್ಹತೆಯೇ ಇಲ್ಲ. ಹೇಳ್ಬಹುದು, ಹೇಳಿದ್ನಲ್ಲ, ಯಾವಾಗ ಬೇಕಾದ್ರೂ ಹೇಳ್ಬೋದು. ಆದರೆ ಅಭಿಷೇಕ ಕಾಲಕ್ಕೆ ಹೇಳಲೇಬೇಕು. ದ್ವಾದಶೋತ್ತರ ಯಾವಾಗ ಬೇಕಾದ್ರೆ ಹೇಳ್ಬೋದು, ನೈವೇದ್ಯ ಕಾಲಕ್ಕೆ ಹೇಳಲೇಬೇಕು. ಗೊತ್ತಾಯ್ತಾ? ಪಾಯಿಂಟ್ ಇರೋದಲ್ಲಿ ದಿವಸ ಹೋಗಬೇಕು, ಪರೀಕ್ಷೆ ಕಾಲಕ್ಕೆ ಹೋಗಲೇಬೇಕು ಅಂತೆಲ್ಲ. ಸ್ಕೂಲಿಗೆ ದಿವಸ ಅಕಸ್ಮಾತ್ ಬಿಡ್ಬೋದು, ಇಲ್ಲಾಗಲ್ಲ, ಹೋಗಲೇಬೇಕು. ಆ ದೃಷ್ಟಿಯಿಂದ ಕರ್ತವ್ಯ ಮೋಸ್ಟ್ ಇಂಪಾರ್ಟೆಂಟ್. ಕರ್ತವ್ಯ ಫಸ್ಟ್ ಆಗಬೇಕು, ಸ್ವಧರ್ಮ ಫಸ್ಟ್. ಅದರಲ್ಲೂ ದೊಡ್ಡ ಸ್ವಧರ್ಮದಲ್ಲಿ ಆಚರಣೆ ಮಾಡಬೇಕು. ಯಾರು ಬಿದ್ದರೆ ಬದಲು ಎತ್ತಬೇಕಾಗ, ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕಾಗ್ತದೆ. ನಾವು ಎರಡನ್ನೂ ಮಾಡೋದಿಲ್ಲ. ಸ್ವಧರ್ಮ ಯಾವುದು ಅಂತ ಯೋಚನೆ ಕೂಡ ಮಾಡದೆ ಹೋದಾಗ ಭಾಳ ತಪ್ಪಾಗುತ್ತೆ. ಬ್ರಾಹ್ಮಣ್ಯ ಸ್ವಧರ್ಮ ಯಾವುದಾಯ್ತು ಈಗ? ವಿಪ್ರಸ್ಯ ಜಪೋಪದೇಶವು, ಜಪ ಮಾಡೋದು ಉಪದೇಶ, ಸ್ವಧರ್ಮ. ಇದೆಲ್ಲವೂ ಕೂಡ ಅನಂತರ ಬರೋದು. ಇವೆರಡು ಬಿಟ್ಟು ಏನು ಮಾಡಿದರೂ ಕೂಡ ಅದು ಮುಖ್ಯ ಧರ್ಮ ಮಾಡೋದು ಕೌಂಟ್ ಆಗೋದೇ ಇಲ್ಲ. ಇವತ್ತು ಮಾಡ್ತಿರೋದು ಹಾಗೇನೆ. ಮುಖ್ಯ ಧರ್ಮ ಗೌಣ ಆಗಿಬಿಟ್ಟಿದೆ. ಎಷ್ಟೋ ಪ್ರವಚನಗಳು ಕೂಡ ಹೆಸರು ಪ್ರವಚನ, ಏನೋ ವಿಷಯಗಳು ಮಧ್ಯೆ ಬಂದುಬಿಡುತ್ತೆ. ಯಾರೋ ಏನೋ ಆಗ್ತದೆ, ಏನೋ ಆಗೋಗ್ಬಿಡುತ್ತೆ. ತಪ್ಪದು. ಉಳಿದವರಿಗೆ ಟೈಮ್ ಸಾಕಾಗೋದಿಲ್ಲ, ಕಡಿಮೆ ಮಾಡಿ ಅಂತ ಹೇಳ್ಬಿಡ್ತಾರೆ. ಇವ್ರಿಗೆ ಟೈಮ್ ಟೈಮ್ ಸಾಕಾಗೋದಿಲ್ಲ.
ಅಂದರೆ ಬ್ಯಾಲೆನ್ಸ್ ಆಗ್ತಾಯಿಲ್ಲ. ಅದೇ ರೀತಿ ಆಗಬೇಕು. ಇವಾಗ ಹೇಗೆ ಬರುವಾಗ ಅದೇ ಒಂದು ಇದು ಬರ್ತಾವೆ. ನಾವೀಗ ನಾವು ಕೋನ್ ಟೈಪ್ ಹೋದರೆ ಮೇಲೆ ಶೃಂಗ ಕಾಣುತ್ತೆ, ಅದು ಶಿಖರ ಪ್ರಾಯ, ಅದಕ್ಕೆ ಗಮನ ಕೊಡಬೇಕು. ಯಾವಾಗ ಉಳಿದೆಲ್ಲ ಮಾಡಬೇಕು, ಬೆಳೆದವ್ರು ಆಗೋದಿಲ್ಲ. ಆದರೆ ಎಷ್ಟು ಬೇಕೋ ಇದು ಪೂರಕ ಆಗಿರಬೇಕು. ಪೂರಕ ಆಗಬೇಕೆ ಹೊರತು ಏನಾಗಬಾರ್ದು, ಪ್ರಧಾನ ಆಗಬಾರ್ದು. ಪ್ರಧಾನ ಯಾವುದಾಗಬೇಕು? ಧರ್ಮಜ್ಞಾನಾನುಪಾಲನ ಕ್ಷತ್ರಿಯಶ್ಚ ತಮುತ್ಸೃಜ್ಯ ಅದು ಬಿಟ್ಟುಬಿಟ್ರೆ ನಿಂದಿತಃ. ಯುದ್ಧ ಮಾಡಿಬಿಟ್ಟು ದಾನ ಮಾಡ್ತೇನೆ ಅಂತ ಕೂತ್ಕೊಂಡ, ಏನು ಸನ್ಯಾಸಿ ಆಗ್ತೇನೆ ಅದು ಹೇಳಿದಾಗ ಅರ್ಜುನ ಭಿಕ್ಷೆ ಬೀಳ್ತೇನೆ ಸನ್ಯಾಸಿ ಆಗ್ತೇನೆ, ಇವೆಲ್ಲ ಮಾಡೋ ಕೆಲಸಗಳಲ್ಲ. ಅಧೋಗತಿ ಅಂದರೆ ಏನು? ನಾಶ ಆಗ್ತದೆ, ಪೂರ್ತಿ ಕೆಳಗೋಗ್ಬಿಡ್ತಾರೆ ಅಂತ ಅರ್ಥ ಅಧೋಗತಿ. ಬಿಟ್ಟರೆ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಹಾಗೆ ಮಾಡಿದರೆ ಮಾತ್ರ ಏನು ಮಾಡಬೇಕು? ಹೇಗಿದ್ದರೆ ಯಾತಿ ಅಧಃ ಅಂತ ಅಷ್ಟೇ ಧ್ರುವಂ ಅಂತ ಹೇಳಿದ್ದಾರೆ. ಮತ್ತೆ ಶೂರ್ ಖಂಡಿತ ಅದಕ್ಕೆ ಹೋಗ್ತಾನೆ. ಅದು ಬೇರೆ ದಾರಿನೇ. ಪರೀಕ್ಷೆ ಹೋದ್ರೆ ಫೇಲ್ ಆಗ್ತಾರೆ, ಮತ್ತೆ ಹೇಳಬೇಕಾಗಿಲ್ಲ. ಈಗ ಪರೀಕ್ಷೆ ಹೋದ್ರೆ ಏನಾಗ್ತಾನೆ, ಹೋಗೇ ಇಲ್ಲ ಅಂದರೆ ಬರೋವರಿಗೆ ಕಾಯಬೇಕಾಗಿಲ್ಲ, ನೋಡಬೇಡ ಅಂತ ಹೇಳಿ ಕಾಯಾಗಿಲ್ಲ. ಅವತ್ತೇ ಡಿಸೈಡೆಡ್, ಕತೆ ಮುಗೀತು ಅವನು. ಅದಕ್ಕೆ ಯಾತಿ ಅಧೋ ಧ್ರುವಂ, ಇದು ಮಾತು ಅರ್ಥ ಮಾಡ್ಕೊಂಡು ಸ್ವಧರ್ಮದಿಂದ ಬಿಟ್ಟರೆ ತುಂಬ ರಿಸಲ್ಟ್ ನೋಡೋಕೆ ಹೋಗಬೇಕಾಗಿಲ್ಲ. ಸ್ವಧರ್ಮ ಬಿಟ್ಟ ಮೇಲೆ ರಿಸಲ್ಟ್ ನೋಡಬೇಕಾಗಿಲ್ಲ. ಏನದು? ಅಧೋಗತಿನೇ ಖಚಿತ. ಈ ರೀತಿ ಒತ್ತು ಕೊಡಬೇಕು. ಯಾವಾಗ ಆಚಾರದಾಗ ಒತ್ತು ಕೊಟ್ಟು ಹೇಳ್ತಾರೆ ಯಾವುದು ಧರ್ಮ ಯಾವುದು ಮಾಡಬೇಕು. ಅದನ್ನು ಸೆಕೆಂಡರಿ ಮಾಡಿದ್ದು ಬರ್ತಾ ಹೊರತು ಹೋಗೇ ಬಿಡ್ತು. ಅದು ಮೊದಲು ಕಡಿಮೆ ಆಯಿತು, ಬರ್ತಾ ಹೋಗೇ ಬಿಡ್ತು. ಕೊನೆಗೆ ಪಾಠ ಪ್ರವಚನ ಆದರೆ ಏನೋ ಭಾರಿ ಇಷ್ಟಪಟ್ಟು ಮಾಡೋದು ಅಂತ ಆಯ್ತಾ ಹೊರತು ಇದಾಗಲೇ ಇಲ್ಲ, ಕಂಪಲ್ಸರಿ ಅಂತ ಆಗಲೇ ಇಲ್ಲ, ಆಪ್ಷನಲ್ ಅಂತ ಆಗೋಯ್ತು. ಹಾಗೆ ಮಾಡಬಾರ್ದು. ಪ್ರತಿಯೊಂದು ಕಡೆಯೂ ಡಾಮಿನೇಟ್ ಆಗಬೇಕು. ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿನ್ನತಿ ಮಾನವ. ಗೀತಾ ಶ್ಲೋಕ ಹಾಗೆ ಇಟ್ಬಿಟ್ರು. ಏನು ಎಸೆನ್ಸ್ ಅದು? ಸ್ವಧರ್ಮದ ಪ್ರಭಾವ ಏನದು? ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವಮಿದಂ ಜಗತ್. ಹೇಗೆ ಉಕ್ರೇನ್ ಯುದ್ಧ ಆಗ್ತಾಯಿದೆ ಈಗ ರಷ್ಯಾಕ್ಕೂ. ಸ್ವಧರ್ಮ ಅಂತ ಕರಿಬೇಕಾದ್ರೆ ಇಲ್ಲ, ಯಾರಿಗೆ ಪ್ರೀತಿ ಆಗಬೇಕು, ದೇವರಿಗೆ ಸಮರ್ಪಣೆ ಆಗಬೇಕು. ಯುದ್ಧ ಬರೀ ಮಾಡಿದೆ ಏನು ಉಪಯೋಗ? ಅದರಿಂದ ಹೊಡೆದಾಟ ಆಯ್ತು ಅಷ್ಟೇ. ಫಾರ್ ದಿ ಸೇಕ್ ಆಫ್ ಧರ್ಮ, ಫಾರ್ ದಿ ಸೇಕ್ ಆಫ್ ಗಾಡ್, ಅದು ಧರ್ಮ ಆಗುತ್ತೆ ಹೊರತು ಸುಮ್ಮನೆ ಹೊಡೆದಾಡೋದು ಯಾವುದಕ್ಕೂ ಹೊಡೆದಾಡೋದು ಧರ್ಮ ಅಂತ ಕರೆಯೋದಿಲ್ಲ. ಕ್ಷತ್ರಿಯಶ್ಚ ತಮುತ್ಸೃಜ್ಯ ನಿಂದಿತೋ ಯಾತಿ ಅಧೋ ಧ್ರುವಂ ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವವಿಧಂ ತತಂ. ಇದೀ ಬ್ರಹ್ಮಸೂತ್ರ ಭಾಷ್ಯ. ಅದು ಬ್ರಹ್ಮಸೂತ್ರ ಅರ್ಥ ಹೇಳ್ತಾರೆ. ಯತಃ ಪ್ರವೃತ್ತಿ ಸರ್ವಭೂತಾನಾಂ ಜನ್ಮಾದ್ಯಸ್ಯ ಯತಃ ಭೂತಾನಾಂ ಬ್ರಹ್ಮಾದಿ ಎಲ್ಲ ದೇವತೆಗಳಿಗೂ ಕೂಡ ಪ್ರವೃತ್ತಿ ಅಂತ ಹೇಳಿದ್ರಿಂದ ಏನಾಯಿತು? ಹುಟ್ಟು ಎಲ್ಲ ಸೇರ್ಕೊಂಡೋಯ್ತು. ಗೊತ್ತಾಯ್ತಾ? ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಯತ್ ಅಭಿಸಂವಿಶಂತಿ, ಎಲ್ಲ ಸೇರ್ಕೊಂಡೋಯ್ತು. ಯತಃ ಪ್ರವೃತ್ತಿ ಭೂತಾನಾಂ, ಭೂತಗಳು ಬರೀ ಪ್ರಾಣಿಗಳಲ್ಲ, ಬ್ರಹ್ಮಾದಯೋ ಹಿ ಭೂತಾನಿ, ಬ್ರಹ್ಮಾದಿ ದೇವತೆಗಳ ಹುಟ್ಟು ಮೊದಲಾದ ಎಲ್ಲ ಪ್ರವೃತ್ತಿಯು ಯಾರಿಂದ ಆಗ್ತಾ ಇದೆಯೋ ಏನ ಸರ್ವಮಿದಂ ತತಂ, ವಿಶ್ವರೂಪ ಎಲ್ಲ ಬಂದಾಗಾಯ್ತು. ಅದರಲ್ಲಿ ಎಲ್ಲ ವಿಶ್ವವನ್ನು ಯಾರು ವ್ಯಾಪಿಸಿದ್ದಾನೆಯೋ ಅಂತಹ ಆ ಪರಮಾತ್ಮನನ್ನು ಸ್ವಕರ್ಮಣ ಅಭ್ಯರ್ಚ್ಯ. ದೇವ್ರ ಪೂಜೆ ಅಂದ್ರೇನು? ದೇವ್ರ ಪೂಜೆ ಅಂದರೆ ದೇವ್ರ ಪೂಜೆ ಮಾಡೋದು ಸಾಂಕೇತಿಕ. ನಿಜವಾಗ್ಲೂ ದೇವ್ರ ಪೂಜೆ ದೇವ್ರು ಹೇಳಿದ ಕೆಲಸ ಮಾಡಿ ಅದೇ ಪೂಜೆ, ಅದನ್ನು ಮಾಡಬೇಕು. ಇಲ್ದವ್ರು ದೇವ್ರ ಪೂಜೆ ಆಗಲೇ ಇಲ್ಲ. ಜ್ಞಾನ ಕಾರ್ಯ ಗೌಣ ಮಾಡಿದರೆ ದೇವ್ರ ಪೂಜೆ ಅಂತ ಅನಿಸಲಿಲ್ಲ. ಅದು ಯಾಕೆ ನೈವೇದ್ಯ ಇಲ್ಲದೆ ಪೂಜೆ ಮಾಡಿದಾಗ ಆಯ್ತು ಅಷ್ಟೇ. ದೇವರಿಗೆ ನೈವೇದ್ಯ ಅಂದ್ರೇನು? ಅದನ್ನು ಮಹಿಮೆ ಹೇಳಬೇಕು. ಸಪ್ತಾಹದಲ್ಲಿ ಬರುತ್ತದು. ದೇವ್ರ ಮಹಿಮೆ ಹೇಳಿದ ಹೋದರೆ ಅದು ಅನ್ನ ಹಾಕಿದೆ ಇಲ್ಲ. ಈ ಅನ್ನ ಅಲ್ಲ, ಎಲೆ ಬಿಡಿಸಿದಾಗಷ್ಟೇ. ಎಲೆ ತಿನ್ನೋಕ್ಕಾಗಲ್ಲ. ಏನಿರಬೇಕು ಒಳಗೆ? ಅನ್ನ ಇರಬೇಕು. ನಿಜವಾದ ಅನ್ನ ಯಾವುದು ಅಂದರೆ ದೇವರನ್ನು ಸ್ತೋತ್ರ ಮಾಡೋದು, ಅಂದರೆ ಮಹಾತ್ಮ್ಯವನ್ನು ಕೊಂಡಾಡೋದು ಅಂತ ಅರ್ಥ. ಅದೇ ಪಾಠ ಪ್ರವಚನದಿಂದಾಗ ಕೆಲಸ ಏನು? ಪ್ರತಿ ಕ್ಷಣಕ್ಕೂ ದೇವ್ರ ಮಹಿಮೆ ಗೊತ್ತಾಗೋದ್ರಿಂದ ದೊಡ್ಡ ನೈವೇದ್ಯ ಅದು. ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ಅಂತ ಹೇಳಿದರು. ಮಾನವ ಅಂದ್ರೇನು? ಮನು ಅವಬೋಧನೆ, ಜ್ಞಾನಿ ಅಂತ ಅರ್ಥ. ಅಪರೋಕ್ಷ ಎರಡರ್ಥ ಅದಕ್ಕೆ. ಮೊದಲು ಜ್ಞಾನಿ, ಆಮೇಲೆ ಅಪರೋಕ್ಷ ಜ್ಞಾನಿ. ಮನುಷ್ಯನ ಪಶು ಇದ್ದಾಗಿದ್ದೆ ತಿಳುವಳಿಕೆ ಕೆಲಸ ಮನುಷ್ಯನ ಅಂತ ಬೈತಾರೆ. ಕಪಿ ಕೋತಿಗೆಲ್ಲ ಬೈಯೋದು ಯಾವಾಗ? ಮನುಷ್ಯನ ವಿರುದ್ಧ ಕೆಲಸ ಮಾಡಿದಾಗ. ಮಾನವ ಇನ್ನೊಂದು ಅರ್ಥ ಮಾನವ. ಮಾ ಅಂದರೆ ಪ್ರಮೇಯಗಳು, ನವ ಅಂದರೆ 9 ಪ್ರಮೇಯ ತಿಳ್ಕೊಂಡು ಏನಾಗ್ತಾನೆ ಅವನು? ಮಾನವ. ಶ್ರೀಮದ್ ಮಧ್ವತಿ ಹರಿಪರ ಥರ ಇದೆಯಲ್ಲ, 9 ಪ್ರಮೇಯ ತಿಳಿಬೇಕು. ಮಾನವ. ಅದಕ್ಕೆ ಮಾನವ ಕೊಳ್ಳಕ್ಕೆ ನವಮಿ ಆಚಾರ್ಯ ಏನು ಮಾಡಿದರು? ಉಲ್ಟಾಪಲ್ಟ. ಮಾನವ ಈ ಕಡಿಮೆ ಏನಾಗುತ್ತೆ? ನವಮಿ ಆಗುತ್ತೆ. ಅದು ನವಮಿ ಆಚಾರ್ಯರಿಗೆ, ವಾಯುದೇವರಿಗೆ ನವಮಿ ಬಹಳ ಪ್ರಿಯವಾದ ದಿವಸ ಅಂತ ಹೇಳ್ತಾರೆ. ಅದಕ್ಕೆ ಅವತ್ತು ಅದೃಶ್ಯರಾಗಿತ್ತು. ಒಬ್ಬೊಬ್ರಿಗೆ ಒಂದೊಂದು ಪ್ರಿಯ. ವಾಯುದೇವರಿಗೆ ನವಮಿ ಪ್ರಿಯ. ಗಣೇಶನ ಚತುರ್ಥಿ, ಗೌರಿ ತದಿಯ ಹೇಗಿದೆಯೋ ಹಾಗೆ ವಾಯುದೇವರಿಗೆ ನವಮಿ ಅಂತ ಹೇಳಿದ್ದಾರೆ ವರಾಹಪುರಾಣದಲ್ಲಿ. ಅದಕ್ಕೆ ತಾವ್ಯಾರು ತೋರಿಸ್ಲಿಕ್ಕೆ ಆಚಾರ್ಯ ಏನು ಮಾಡಿದರು? ನವಮಿನೇ ಅದೃಶ್ಯರಾದ. ಅದ್ರ ತೋರಿಸಿ ಏನೋ ಕಾರಣ ಇರಬೇಕಾದ್ರೂ ಗೊತ್ತಾಯ್ತು ಕಾರಣ ಏನು ಅಂತೇಳಿ. ಮತ್ತು ಯಾತಕ್ಕೆ ಬಂದರು ಅವರು? 9 ಪ್ರಮೇಯ ಹೇಳೋದಕ್ಕೆ ಬಂದರು. ಅದಕ್ಕೋಸ್ಕರ ನವಮಿ ಅಂತಾಯಿತು.
ಸಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ ನ ಚ ಶೋಕಸ್ತ. ಅದು ಸಿದ್ಧಿ ಬರುತ್ತೆ, ಇದು ಸಿದ್ಧಿ ಬರೋದಿಲ್ಲ. ಪೂಜೆ ಮಾಡಬೇಕು ನೋಡಿ, ಪೂಜೆ ಮಾಡಬೇಕು, ಅಪರೋಕ್ಷ ಜ್ಞಾನಿ ಆಗಬೇಕು, ಮೋಕ್ಷಕ್ಕೆ ಹೋಗಬೇಕು, ಎಲ್ಲ ಪ್ರಮೇಯ ಅಷ್ಟು ಸೇರಿಸಿದ್ದಾರೆ. ಮತ್ತು ಪೂಜೆಗೆ ಕರ್ಮ ಆಗಬೇಕು, ಯಾವುದೋ ಕರ್ಮ ಮಾಡಬಾರ್ದು, ಸ್ವಕರ್ಮ ಆಗಬೇಕು. ಅಭ್ಯರ್ಚ ಅಂತ ಹೇಳಿದ್ರೆ ಫಲಾಪೇಕ್ಷೆ ಬಿಡಬೇಕು. ಅದು ಒಂದು ಶ್ಲೋಕ, ಎಷ್ಟು ಚಿಕ್ಕ ಶ್ಲೋಕ, ಎಷ್ಟಷ್ಟು ಅರ್ಥ ಇದೆ ಅಂದರೆ ಇಡೀ ಬ್ರಹ್ಮಸೂತ್ರ ಫಲಾಧ್ಯಾಯ ಬಂತು. ಸಿದ್ಧಿಂವಿತ ಜ್ಞಾನ ಫಲಾಧ್ಯಾಯ, ಇದು ಸಮನ್ವಯಾಧ್ಯಾಯ. ಗೊತ್ತಾಯ್ತಾ? ಭೂತಾನಾಂ ಏನ ಸರ್ವವಿಧಂ ತತಂ, ಅದು ಉಪಾಸನೆಯ ಕ್ರಮ. ಸ್ವಕರ್ಮಣ ಪೂರ್ತಿ ಸಾಧನಾಧ್ಯಾಯ ಪೂರ್ತಿ ಬಂದು ಸ್ವಕರ್ಮಣ ತಮಭ್ಯರ್ಚ ಸಾಧನಾಧ್ಯಾಯ, ಸ್ವಕರ್ಮಣ ಏನ ಸರ್ವವಿಧಂ ವಿರೋಧಾಧ್ಯಾಯ, ಇದು ಸರ್ವವಿಧಂ ವಿಂದತಿ ಮಾನವ ಎಂಬುದೇನದು ಫಲಾಧ್ಯಾಯ. ಇದು ಸಣ್ಣ ಒಂದು ಶ್ಲೋಕದ ಒಳಭಾಷ್ಯ ಇದ್ದಾಗ. ಗೊತ್ತಾಯ್ತಾ? ಪ್ರತಿಯೊಂದು ಶ್ಲೋಕನೂ ಬ್ರಹ್ಮಸೂತ್ರಕ್ಕೆ ಅರ್ಥ ಬರ ಓದ್ಕೋಬೇಕು ಯಾವಾಗಲೂ. ಯಾಕೆ ಎಲ್ಲ ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ ಆದ್ದರಿಂದ ಪ್ರತಿಯೊಂದರಲ್ಲೂ ಅಂಶ ಇರುತ್ತೆ. ಕೆಲವರಲ್ಲಿ ಹೆಚ್ಚು ಕ್ಲಿಯರ್ ಇರುತ್ತೆ, ಕೆಲವೊಮ್ಮೆ ಅಸ್ಪಷ್ಟ ಇರುತ್ತೆ. ಅದು ಇರೋದು ನಿಶ್ಚಿತ. ಹಾಲಲ್ಲಿ ಎಲ್ಲ ಕಡೆ ಕೆನೆ ಇರುತ್ತೆ, ಮೇಲೆ ಎದ್ದು ಕಾಣುತ್ತಲ್ಲ ಹಾಗೆ. ಇವು ಒಳಗಿಲ್ದ್ರೆ ಕೆನೆ ಬರ್ತಿರಲಿಲ್ಲ, ಬಂದಿದ್ದು ಇಲ್ಲಿ ಕಾಣೋದು ಒಂದು ಕಡೆ ಇದಾಯ್ತು, ಕಾನ್ಸಂಟ್ರೇಟ್ ಆಯ್ತು ಅಷ್ಟೇ. ಯತ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ ನ ಚ ಶ್ಲೋಕಃ ತ್ವಯಾ ಕಾರ್ಯೋ ಬಂಧೂನಾಂ ನಿಧನೇಚ್ಛಯ. ಈಗ ಹಿಂದೂ ಮುಂದೆ ಮಾಡಿದ್ದಾರೆ ಇದನ್ನು. ಇವು ಎಲ್ಲನೇ ಅಧ್ಯಾಯ ಹೇಳುತ್ತೆ, ನ ಚ ಶೋಕಃ ಅಶೋಚಾನನ್ವಶೋಚಸ್ತ್ವ. ಬಂಧುಗಳು ಸಾಯ್ತಾರೆ ಅಂತ ನೀನು ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ. ಯಾತಕ್ಕೆ? ದೇಹಸ್ಯ ಸರ್ವಥಾ ನಾಶಾತ್ ಅನಾಶಾತ್ ಚೇತನಸ್ಯ ಚ. ದೇಹ ಸಾಯೋದು ಗ್ಯಾರಂಟಿ, ಚೇತನ ಸಾಯದೇ ಇರೋದು ಗ್ಯಾರಂಟಿ. ಎರಡು ಗ್ಯಾರಂಟಿ ಆಯ್ತು. ಈಗ ದೇಹ ನೀನು ಹೊಡಿಲಿ ಬಿಡಲಿ, ಯುದ್ಧ ಮಾಡಲಿ ಬಿಡಲಿ, ದೇಹ ಸತ್ಯ ಸಾಯುತ್ತೆ. ಹೌದು, ಈಗ ಈ ಸಾಯುತ್ತೆ ಅಂತ ಹೇಳಬೇಕಾಗಿಲ್ಲ, ಸಾಯೋದು ಗ್ಯಾರಂಟಿ. ಆದರೆ ಚೇತನ ಈಗಲೂ ಸಾಯೋದಿಲ್ಲ, ಯಾವಾಗಲೂ ಸಾಯೋದಿಲ್ಲ. ಇದು ತಿಳ್ಕೊಂಡ್ಬಿಟ್ರೆ ಇಡೀ ಆ ಶ್ಲೋಕದ ಅರ್ಥ ಎಲ್ಲ ಬಂದೋಯ್ತು. ಗೊತ್ತಾಯ್ತಾ? ನತ್ವಂ ನೇಮೇ ಜನಾಧಿಪಃ ಬಂತಲ್ಲ, ಇಷ್ಟು ಅರ್ಥ ಬಂದೋಯ್ತು. ದೇಹಸ್ಯ ಸರ್ವಥಾ ನಾಶಾತ್, ಸರ್ವಥಾ ನಾಶಾತ್ ಜಾತಸ್ಸಿಗೆ ಧ್ರುವೋ ಮೃತ್ಯು. ಧ್ರುವ ಅನ್ನೋ ಪದಕ್ಕೆ ಸರ್ವಥಾ ಅಂತ ಪದ ಹಾಕಿದೆ. ಧ್ರುವ ಅಂದ್ರೇನು? ಶೂರ್, ಸರ್ಟನ್ ಅಂತ ಅರ್ಥ. ನಾಶಾತ್ ಅನಾಶಾತ್ ಚೇತನಸ್ಯ ಚ, ಅದು ಧ್ರುವ. ಸರ್ವಥಾ ದೇಹಸ್ಯ ಸರ್ವಥಾ ನಾಶಾತ್, ಚೇತನಸ್ಯ ಸರ್ವಥಾ ಅನಾಶಾತ್. ಸರ್ವಥಾ ಎರಡು ಕಡೆ ಸೇರಿಸೋಬೇಕು. ಇದು ಸಾಯೋದು ಗ್ಯಾರಂಟಿ, ಇದು ಸಾಯೋದು ಇಲ್ಲದೇ ಇರೋದು ಗ್ಯಾರಂಟಿ. ಆದ್ದರಿಂದ ಅದು ಹತ್ತಿರ ಏನೂ ಪ್ರಯೋಜನ ಇಲ್ಲ. ಸೃಷ್ಟಿಸ್ಥಿತಿ ಅಪ್ಯಯ ಜ್ಞಾನ ಬಂಧಮೋಕ್ಷ ಪ್ರವೃತ್ತಯ ಪ್ರಕಾಶ ನಿಯಮೌ ಚೈವ ಬ್ರಹ್ಮೇಶಾದಿಕ್ಷರಸ್ಯ ಚ ಅಕ್ಷರ ಪ್ರಕೃತಿಶ್ಚೈವ ಮತ್ತಯೇವ ನ ಚಾನ್ಯತಃ. ಅಹಂ ಅಂತ ಎಲ್ಲೆಲ್ಲಿ ಕೃಷ್ಣ ಹೇಳಿದ್ದಾನೆ ಅದಿಷ್ಟು ಸಮ್ಮರಿ. ಅಹಂ ಸರ್ವಸ್ಯ ಪ್ರಭವಃ, ಸೃಷ್ಟಿ, ಪ್ರಳಯಸ್ತಥಾ ಲಯ. ಗೊತ್ತಾಯ್ತಾ? ರಕ್ಷಣೆ ಮಾಡ್ತೇನೆ, ಸ್ಥಿತಿ, ಇವೆಲ್ಲ ಬಂತು. ಸೃಷ್ಟಿ ಸ್ಥಿತಿ ಲಯ ಅಜ್ಞಾನ ಭವಂತಿ ಭಾವಭೂತಾನಾಂ ಮತ್ತಯೇವ ಪೃಥಗ್ವಿಧಾ, ಅದಿಷ್ಟು ಬಂತು. ಬಂಧ ಮೋಕ್ಷ ಪ್ರವೃತ್ತಿ ಅಷ್ಟು ಬಂದಿದ್ದರಿಂದ ಸೃಷ್ಟಿಯಾದಿ ಅಷ್ಟಕರ್ತ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ. ಮತ್ತೆ ಬ್ರಹ್ಮಸೂತ್ರನೇ ಅದಿಷ್ಟು ಕೂಡ ಬ್ರಹ್ಮಸೂತ್ರ ಭಾಷ್ಯ. ಸೃಷ್ಟಿಸ್ಥಿತ್ಯಪ್ಯಯ ಅಜ್ಞಾನ ಬಂಧ ಮೋಕ್ಷ ಪ್ರವೃತ್ತಯ, ಪ್ರವೃತ್ತಿ ಎನಿ ಆ್ಯಕ್ಟಿವಿಟಿ. ಪ್ರಕಾಶ ನಿಯಮವು, ಪ್ರಕಾಶ ಅಂದರೆ ಜ್ಞಾನ, ನಿಯಮ ಅಂದರೆ ನಿಯಮನ. ಇವೆಲ್ಲ ಯಾರ್ಯಾರಿಗೆ? ಒಬ್ಬಿಬ್ಬರಿಗೆಲ್ಲ. ಬ್ರಹ್ಮೇಶಾದಿಕ್ಷರಸ್ಯ ಚ, ಬ್ರಹ್ಮ ಈಶ ರುದ್ರದೇವರು ಬದಲಾದ ಕ್ಷರಚೇತನರು ಎಲ್ಲ ಕ್ಷರಪುರುಷರಿಗೂ ಆಗುತ್ತೆ. ಜೊತೆಗೆ ಅಕ್ಷರ ಪ್ರಕೃತಿ, ಅಕ್ಷರ ಪುರುಷರು. ಪುರಾಣ ಪುರುಷೋತ್ತಮ ಯೋಗ ಬಂದಾಗ 15ನೇ ನ್ಯಾಯದ ಮೇನ್ ಪಾಯಿಂಟ್ ಇದೆಯಲ್ಲ, ಅದಿಷ್ಟು ಬಂದದ್ದು. ಆವಿಮ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ. ಸೃಷ್ಟಿಸ್ಥಿತ್ಯಪ್ಯಯ ಜ್ಞಾನ ಬಂಧಮೋಕ್ಷ ಪ್ರವೃತ್ತಯ ಪ್ರಕಾಶ ನಿಯಮೌ ಚೈವ ಬ್ರಹ್ಮೇಶಾದಿಕ್ಷರಸ್ಯ ಚ ಅಕ್ಷರ ಪ್ರಕೃತಿಶ್ಚೈವ ಮತ್ತಯೇವ ಭವಂತಿ ಭೂತಾನಿ ಮತ್ತಯೇವ ಪೃಥಗ್ವಿಧ. ಭಗವದ್ಗೀತೆ ವಾಕ್ಯದ ಮಾತೇ ಅದು. ಮತ್ತಃ ಏವ, ಮತ್ತಃ ಅಂದರೆ ನೀ ಮತ್ತ ಉನ್ಮತ್ತ ಆ ರೀತಿ ಅರ್ಥ ಮಾಡ್ಕೋರು. ಮತ್ತೆ ನನ್ನಿಂದ ಅಂತ, ನನ್ನಿಂದನೇ ಇವೆಲ್ಲರಿಗೂ ಆಗ್ತಾಯಿದೆ. ಒಬ್ಬರು ಎಕ್ಸೆಪ್ಷನ್ನೇ ಇಲ್ಲ. ರಮಾ ಬ್ರಹ್ಮಾದಿ ಸಮಸ್ತರು ಕೂಡ ಎಲ್ಲ ವಿಷಯದಲ್ಲೂ ಕೂಡ ದೇವರನ್ನು ಆಶ್ರಯಿಸಿದ್ದಾರೆ. ಏವ ಅಂತ ಹೇಳಿದರೆ ಇನ್ನೂ ಕನ್ಫರ್ಮ್ ಮಾಡೋದು. ನ ಚ ಅನ್ಯತಃ, ಬೇರೆ ಯಾರಿಂದನೂ ಅಲ್ಲ, ನನ್ನಿಂದನೇ ಆಗೋದು. ಸರ್ವತಂತ್ರ ಸ್ವತಂತ್ರ ಅಂತ ಅರ್ಥ ಆಯಿತು. ನಮೇ ಕುತಶ್ಚಿತ್ ಸರ್ಗಾದ್ಯಾಹ ಸ್ವಾತಂತ್ರ್ಯಾತ್ ಗುಣಪೂರ್ತಿತಃ ಅತಃ ಸಮಾಧಿಕಾಭಾವಾತ್ ಮಮ ಮದ್ವಶಮೇವ ಚ. ನಮೇ ಕುತಶ್ಚಿತ್ ಸರ್ಗಾದ್ಯಾಹ ಸ್ವಾತಂತ್ರ್ಯಾತ್ ಗುಣಪೂರ್ತಿತಃ ಅತಃ ಸಮಾಧಿಕಾಭಾವಾತ್ ಮಮ
ಮದ್ವಶಂ ಏವಚ ನಮೇ ಕುತಶ್ಚಿತ್ ಸರ್ಗಾದ್ಯಾಹ. ನಿನಗೆ ಯಾರಿಂದ ಹುಟ್ಟಾಗುತ್ತೆ? ಎಲ್ಲರ ಹುಟ್ಟು ನನ್ನಿಂದಾಗುತ್ತೆ ಅಂತ ಹೇಳಿದೆಯಲ್ಲ, ನಿನ್ನ ಹುಟ್ಟು ಯಾರಿಂದ ಆಗುತ್ತೆ ಅಂದರೆ ನಾನು ಹುಟ್ಟೇ ಇಲ್ಲ ಆಗಲಿಕ್ಕೆ ಅಂತ ಹೇಳ್ತಾರೆ. ನಮೇ ವಿದುಸುರಗಣಾಹ ಗೊತ್ತಾಯ್ತು. ಎಲ್ಲ ಹೇಳಬೇಕಾದ್ರೆ ನದುವೆ ಮಹರ್ಷಯ ಯಾರೂ ತಿಳ್ಕೊಂಡಿಲ್ಲ ಅಂತ ಹೇಳ್ತಾ, ಯಾಕೆ ತಿಳ್ಕೊಂಡಿಲ್ಲ? ಇದ್ರೆ ತಾನೇ ತಿಳ್ಕೊಳ್ಳೋದು ಅಂತ ಹೇಳಿದ್ರು. ನನ್ನ ಹುಟ್ಟು ಮೊದಲಾದವುಗಳನ್ನು ಯಾರೂ ತಿಳ್ಕೊಂಡಿಲ್ಲ ಅಂದರೆ ಇದ್ದರೆ ತಾನೇ ತಿಳ್ಕೊಳ್ಳೋದಕ್ಕೆ ಇಲ್ಲೇ ಇಲ್ಲ. ನಮೇ ಕುತಶ್ಚಿತ್ ಸರ್ಗಾದ್ಯಾಹ, ಆದಿಶಬ್ದದಿಂದ ಸರ್ಗ ಅಂದರೆ ಸೃಷ್ಟಿ, ಸೃಷ್ಟಿ ಸ್ಥಿತಿ ಲಯ ನಯಮನ ಯಾರಿಂದನೂ ಆಗಬೇಕಾಗಿಲ್ಲ. ಸ್ವಾತಂತ್ರ್ಯಾತ್ ಗುಣಪೂರ್ತಿತ, ಯಾಕೆ ಸ್ವತಂತ್ರನ ಗುಣಪೂರ್ಣ, ಸ್ವತಂತ್ರನಾದ್ದರಿಂದನೇ ಗುಣಪೂರ್ಣ, ಸ್ವತಂತ್ರನಾದರೆ ದೋಷ ದೂರ, ಸ್ವತಂತ್ರನಾದ್ದರಿಂದನೇ ಹುಟ್ಟು ಸಾವು ಇಲ್ಲದವನು, ಸ್ವತಂತ್ರನಾದ್ದರಿಂದನೇ ಉಳಿದವರಿಗೆ ಯಥಾಶಕ್ತಿ ಅದನ್ನು ಕೊಡುತ್ತೆ, ಯಥಾಯೋಗ್ಯ ಅವರಿಗೆ ಕೊಡ್ತಕ್ಕಂಥವು. ಅತಃ ಸಮಾಧಿಕಾಭಾವಾತ್ ಮಮ ಮದ್ವಶಮೇ ವಚ, ನನಗೆ ಸಮರೂ ಇಲ್ಲ ಅಧಿಕಾರೂ ಇಲ್ಲ, ಸಮ ಅಧಿಕ ಅಭಾವ. ಲಕ್ಷ್ಮೀಕಾಂತ ಸಮಂತತೋಪಿ ಅನಕಸ್ತುತಿ ಅರ್ಥ. ಮಮ ಮದ್ವಶಮೇವ ಚ, ಎಲ್ಲೋ ಅಧೀನದಲ್ಲಿದೆ. ವಶೀ ವಶೇನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ, ದ್ವಾದಶ ಸ್ತೋತ್ರದ ಅರ್ಥ ಬಂತು. ನಾನು ವಶದಲ್ಲಿ ಪ್ರತಿಯೊಬ್ಬರು ಇದ್ದಾರೆ, ನಾನು ಯಾರ ವಶದಲ್ಲೂ ಇಲ್ಲ. ಎಲ್ಲರೂ ನನ್ನಿಂದ ಹುಟ್ಟಿದ್ದಾರೆ, ಯಾರಿಂದನೂ ಹುಟ್ಟಿಲ್ಲ, ಎಲ್ಲ ಬಂದಿದೆ ಅದರೊಳಗೆ. ವಶೀ ವಶೇನ ಕಶ್ಯಾಪಿ ಯೋ ಅಜಿತೋ ವಿಜಿತಾಖಿಲ ಸರ್ವಕರ್ತ ನ ಕ್ರಿಯತೆ ತನ್ನಮಾವಿ ರಮಾಪತಿ, ಅಷ್ಟೂ ಬಂತು. ಅದು ಬ್ರಹ್ಮಸೂತ್ರ ಭಾಷ್ಯ. ಮತ್ತೆ ಆಚಾರ್ಯ ಏನೇನು ಹೇಳ್ತಾರೆ ಎಲ್ಲ ಏನಾಗಿರುತ್ತದೋ ಬ್ರಹ್ಮಸೂತ್ರದ ಫಾರಮ್ ಆಗಿರಲೇಬೇಕು, ಬೇರೆ ದಾರಿನೇ ಇಲ್ಲ. ಅತಃ ಸಮಾಧಿಕಾಭಾವಾತ್ ಮಮ ಮದ್ವಶಮೇವ ಚ, ನನಗೆ ಸಮನೂ ಇಲ್ಲ ಅಧಿಕನೂ ಇಲ್ಲ, ಅದೆಲ್ಲ ನನ್ನ ವಶದಲ್ಲೇ ಇದೆ. ಸ್ವತಂತ್ರತ್ವಾತ್, ಅದೇ ಕಾರಣ. ಜ್ಞಾತ್ವೈಷಾಂ ನಿಧನಾದ್ಯಂಚ ಜೀವಾದೇಹೇ ಅಸ್ವತಂತ್ರತಾಂ ಅಸ್ವಾತಂತ್ರ್ಯಾನ್ನಿವೃತ್ತೌ ಚ ಮಾಮನುಸ್ಮರ ಯುದ್ಧ ಚ. ಜ್ಞಾತ್ವಾ ಯೇಷಾಂ ನಿಧನಾದ್ಯಂ ಚ ಜೀವಾದೇಹೇ ಅಸ್ವತಂತ್ರತಾಂ ಅಸ್ವಾತಂತ್ರ್ಯಾತ್ ನಿವೃತ್ತೌ ಚ ಮಾಂ ಅನುಸ್ಮರ ಯುದ್ಧ ಚ. ಜ್ಞಾತ್ವಾ ಯೇಷಾಂ ನಿಧನಾದ್ಯಂ, ನಿಧನ ಈಗ ಡೈಲೆಕ್ಟ್ ರಿಲೆವೆಂಟ್ ಇರೋದು ಸಾವಿಗ, ಅದಕ್ಕೆ ಸಾವನ್ನ ಹೇಳಿದೆ. ಈ ಸಾವನ್ನು ಅರ್ಥ ಮಾಡ್ಕೋ, ನನ್ನ ಅಧೀನ, ಯಾರು ಬೇರೆ ಅಧೀನ ಇಲ್ಲ. ಜೀವಾದೇಹೇ ನಿಧನಾದ್ಯಂ ಜ್ಞಾತ್ವಾ ಯೇಷಾಂ, ನನ್ನಿಂದ ಅಂತ ತಿಳ್ಕೊಂಡು, ಅಸ್ವತಂತ್ರತಾಂ ಜೀವಾದೇಹೇ ಜ್ಞಾತ್ವ, ಜೀವನ ಅಸ್ವಾತಂತ್ರ್ಯವನ್ನು ತಿಳ್ಕೊಳ್ಬೇಕು. ಅಸ್ವಾತಂತ್ರ್ಯ ನಿವೃತ್ತೌ ಚ ಮಾಂ ಅನುಸ್ಮರ ಯುದ್ಧ ಚ. ಅಸ್ವಾತಂತ್ರ್ಯಾತ್ ನಿವೃತ್ತೌ ಚ, ನೀನು ಯುದ್ಧದಿಂದ ಹಿಂದೋಗ್ಲಿಕ್ಕೆ ಸ್ವಾತಂತ್ರ್ಯ ನಿಲ್ಲಿಲ್ಲ ಅಂತ ಹೇಳ್ತಾರೆ. ಸೈನಿಕರು ಯುದ್ಧ ಮಾಡ್ತಾಯಿದ್ದಾರೆ, ಯುದ್ಧ ನಿಲ್ಲಿಸಾಗಿಲ್ಲ ಅವರು, ಅವ್ರು ಹೇಳಬೇಕು ನಿಲ್ಲಿಸಿ ಅಂಥೇಳಿ, ಇವು ನಿಲ್ಲಿಸಾಗಿಲ್ಲ. ಅದು ಹಾಗೇ ಅರ್ಥ ಆಯ್ತಾ? ಶುರು ಮಾಡೋವೋ ಇಲ್ಲ, ಹೇಳೋಕ್ಕೆ ಶುರು ಸ್ಟಾರ್ಟ್ ಅಂದರೆ ಮಾಡಬೇಕು, ಸ್ಟಾಪ್ ಅಂದರೆ ನಿಲ್ಲಬೇಕು. ಅವ್ರು ಏನಾಗ್ತಿದ್ರು ಕೂಡ ಯಾರೋ ಸತ್ತಾದ ನಿಲ್ಲಿಸಾಗಿಲ್ಲ. ಅವ್ನು ಸತ್ತಿದ್ದು ನೋಡ್ತಾ ಕೊಡೋಗಿಲ್ಲ, ಅಳ್ತಾ ಕೊಡೋಗಿಲ್ಲ. ಅವನ ಹತ್ರ ಏನು ಮಾಡಬೇಕು? ಅವನು ಯುದ್ಧ ಮಾಡ್ತಿರ್ಬೇಕು. ಹಾಗೇ ತನ್ನ ಕೈ ಕಟ್ಟಾಗುತ್ತೆ, ಮತ್ತೆ ಹೊಡಿಬೇಕು, ತಲೆಯಲ್ಲಿ ಕಟ್ಟಾಗುತ್ತೆ ಅಷ್ಟೊತ್ತಿಗೆ ಇಲ್ಲದೆ ಹೋದರೆ. ಯುದ್ಧ ನೋಡಿಕೊಂಡ್ರೆ ಆ ರೀತಿ ಶಾಸ್ತ್ರ ಓದಬೇಕು ಅಂತ ಹೇಳ್ತಾರೆ. ಕೈ ಕಾಲು ಕಟ್ಟಾದರೂ ಅವ್ರು ಓದ್ತಾನೆ ಇರ್ತಾರೆ. ಕಪಿಗಳೆಲ್ಲ ಬಿದ್ದರು, ಗೊತ್ತಾಯ್ತಾ? ಸಂಜೀವನ ಎದ್ರು, ಮತ್ತೆ ಹಾಗೆ ತೊಗೊಂಡೇ ಇದ್ರು ಹೊಡಿಲಿಕ್ಕೋಸ್ಕರ. ತೊಗೊಂಡು ಆಮೇಲೆ ಹುಡುಕ್ತಾ ಕೊಡಲಿಲ್ಲ, ಹಿಡ್ಕೊಂಡು ಬಿದ್ದಿದ್ರು ಹಿಡ್ಕೊಂಡೇ ಇದ್ರು ಮೇಲಕ್ಕೆ ಅಂತ ಹೇಳ್ತಾರೆ. ಅಂದರೆ ಆ ರೀತಿ ಇರಬೇಕು. ಶಸ್ತ್ರ ಶಾಸ್ತ್ರ, ಶಸ್ತ್ರ ಶಾಸ್ತ್ರ, ಅರ್ಥ ಆಯ್ತಾ? ಅಂತ್ಯಕಾಲ ಬಂದಾಗಲೇ ಹಾಗೆ ಹೋರಾಡಬೇಕು. ಘಟೋತ್ಕಚನ ಹೊಡೆದ್ಬಿಟ್ಟ, ಯಾರು ಕರ್ಣ. ಘಟೋತ್ಕಚ ಏನು ಮಾಡಿದಾಗ ಅಲ್ಲಿಂದ ಕೆಳಗೆ ಬಿದ್ದ. ಬೀಳ್ಬೇಕಾದ್ರೆ ಏನು ಮಾಡಿದ? ದೇಹ ದೊಡ್ಡದು ಮಾಡಿಬಿಟ್ಟ. ದೊಡ್ಡದು ಮಾಡಿಬಿದ್ದ, ಎಷ್ಟೊಂದು ಜನ ಸತ್ತೋದ್ರಿ ಕೆಳಗಿದ್ದು. ಯಾರು ಬೇರೆ ದುರ್ಯೋಧನ ಕಡೆಯವರು ಬಿದ್ದ, ನಮ್ಮ ಕಡೆಯವರು ಬೀಳಲಿಲ್ಲ. ಎಷ್ಟು ಸ್ವಾರಸ್ಯ, ತನ್ನ ಬಾಡಿಯಿಂದನೂ ಸಾಯಬೇಕು. ಇದು ಭೀಮನ ಮಗ ಆಗಿದ್ದಕ್ಕೆ ಸಾರ್ಥಕ ಆಯಿತು. ಭೀಮಸೇನ ಶುದ್ಧ ಭಾಗವತ ಧರ್ಮ ರಥರಾದ್ದರಿಂದ ಅವ್ರ ಮಗ ಆಗಿದ್ದಕ್ಕೆ ಮ್ಯಾಚಿಂಗಾಗಿ ಕೆಲಸ ಮಾಡಿದ್ರು. ಅರ್ಥ ಆಯ್ತಾ? ಇದು ಯಾವ ಯೋಚನೆ ಮಾಡಬೇಕಲ್ಲ. ಸತ್ರು ಆಸ್ತಿ ಮಾಡಬೇಕು ಅಂತ ನಾವು ಕಳಿಸ್ಬಿಟ್ಟು ಮಾಡಿರ್ತೇವೆ. ಇದುವಾದ ಆಸ್ತಿ, ಇದು ಧರ್ಮದ ಆಸ್ತಿ ಮಾಡಬೇಕೇ ಹೊರತು ಆ ಆಸ್ತಿ ಮಾಡಬಾರ್ದು. ಹಾಂ, ಏನು ಇನ್ಶೂರೆನ್ಸ್ ಸತ್ರು ಬರಲಿ ಅಂತ ಅದು ಇದನ್ನು ಇನ್ಶೂರ್ ಮಾಡಬೇಕು. ಗಾಯತ್ವೇಶ್ವರ ನಿಧನಾದ್ಯಂಚ ದೀವಾದೇರ್ ಅಸ್ವತಂತ್ರತಾಂ ಅಸ್ವಾತಂತ್ರ್ಯಾತ್ ನಿವೃತ್ತೌ ಚ ಮಾಂ ಅನುಸ್ಮರ ಯುದ್ಧ ಚ. ನನ್ನ ಇದೆಲ್ಲ ಅನುಸ್ಮರ ಪದ. ಅನುಸ್ಮರ ಅಂದರೆ ಏನರ್ಥ? ಪ್ರತಿ ಸಮಯದಲ್ಲೇ ಮಾಡಬೇಕು. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಸ್ವಪೇಧ್ಯಾಯನ್ ಜನಾರ್ದನಂ. ಏನು ಕೆಲಸ ಮಾಡಲಿ ವಿಷ್ಣು ಸ್ಮರಣೆ ಮಾಡಬೇಕು. ಅದನ್ನು ಮಾಡದೆ ಮಾಡಿಬಿಟ್ರೆ ಎಲ್ಲ ಹೋಯ್ತದು. ಹೇಳ್ತಾರೆ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯ ನ ಜಾತಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಃ. ಇದೊಂದು ಬಿಟ್ಟು ಎಲ್ಲ ದೇವ್ರ ಪೂಜೆ ಮಾಡ್ದ. ದೇವ್ರ ನೆನಪೇ ಬರಲಿಲ್ಲ ಅವ್ರು. ಏನೇನೋ ಅಂಗಡಿ ವ್ಯಾಪಾರ ಏನೋ ನೆನಪು ಮಾಡ್ಕೊಳ್ಳೋದು ಮಾಡ್ತಿದ್ದ ಅಷ್ಟೇ. ದೇವ್ರ ಪೂಜೆ ಆಗಲೇ ಇಲ್ಲ.
ದೇವ್ರ ಪೂಜೆ ಮಾಡ್ತಾರೆ, ಅದೇ ನಿಜವಾದ ಪೂಜೆ ಆಗ್ತದೆ. ಸ್ಮರಣೆ ಇರಬೇಕು, ಆ ಕಾಲಕ್ಕಾರ ಸ್ಮರಣೆ ಇರಬೇಕಲ್ಲ, ಇಲ್ಲೇ ಇಲ್ಲ. ಅನುಸ್ಮರ ಯುದ್ಧಚ, ಯುದ್ಧ ಮಾಡೋ ಸರಿ ಹೋಗುತ್ತೆ. ನೀವು ಸುಮ್ಮನೆ ಯುದ್ಧ ಮಾಡೋಕ್ಕೆ ಹೋದರೆ ಸಮಸ್ಯೆ ಇದೆ. ನಾನು ಸ್ಮರಣೆ ಮಾಡಿ ಯುದ್ಧ ಮಾಡೋ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾರೆ. ನಾನು ಪೂಜೆ ಅಂತ ಮಾಡಿದಾಗ ಸಮಸ್ಯೆ ಎಲ್ಲಿಂದ ಬರುತ್ತೆ? ಇದು ದೊಡ್ಡ ಸಂದೇಶ ಅದು. ಮಾಮನುಸ್ಮರ ಯುದ್ಧಚ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಎಲ್ಲ ಗೀತಾವಾಕ್ಯ ಅದು. ಮಯಿ ಸರ್ವಾಣಿ ಇದೆ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ. ಎಲ್ಲ ಕರ್ಮಗಳು ನನಗೆ ಒಪ್ಪಿಸ್ಬೇಕು. ಸನ್ಯಸ್ಯ ಅಂದರೆ ಒಪ್ಪಿಸೋದು. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಅನನ್ಯವಾದ ಯೋಗದಿಂದ ನನ್ನ ಧ್ಯಾನ ಮಾಡ್ತಾ ಉಪಾಸನೆಯನ್ನು ಮಾಡ್ತಾರೆ. ಯಾರು ಸರ್ವಕರ್ಮಗಳನ್ನು, ಭಾಳ ಇಂಪಾರ್ಟೆಂಟ್, ಸರ್ವಕರ್ಮಗಳನ್ನು ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರ್ಮಮೋ ಯಾತಿ ಪರಂ ಜೈತಿ ಸೋಚ್ಯುತಃ. ಸದಾಚಾರ ಸ್ಮೃತಿಯ ಫಸ್ಟ್ ವರ್ಸ್ ಅದು. ಗೀತಾ ಶ್ಲೋಕನೇ ಹಾಗೆ ಚೇಂಜ್ ಮಾಡಿಟ್ಟಿದ್ದಾರೆ ಆಚಾರ್ಯ. ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ. ಅನನ್ಯ ಯೋಗ, ಅನ್ಯಯೋಗ ಅನನ್ಯಯೋಗ. ಇನ್ನೊಂದು ಕಡೆ ಮನಸ್ಸು ಹೋಗಬಾರ್ದು. ಅನನ್ಯಾಶ್ಚಿಂತಯಂತೋ ಮಾಂ ಅಂದರೆ ಟೋಟಲ್ ಆಪ್ರೇಷನ್ ಮಾಡ್ತೀನಿ ಯೋಚನೆ ಮಾಡಿ ಗತಿ ಏನಾಗಬೇಕು? ಶಸ್ತ್ರಚಿಕಿತ್ಸೆ ಮಾಡ್ತಾ ಇರ್ತಾನೆ, ಯಾವುದೋ ಯೋಚನೆ ಮಾಡ್ತಿದ್ದರೆ ಸತ್ತೋಗ್ತಾನೆ ಅವನು. ಅದು ಎಷ್ಟು ಇಂಪಾರ್ಟೆಂಟ್. ಕೆಲವು ಬ್ರೇನ್ ಆಪ್ರೇಷನ್ ಮಾಡ್ತಿರ್ಬೇಕಾದ್ರೆ ಒಂದು ಚೂರು ಎತ್ತಿ ಕಡೆ ಇನ್ನೇನೋ ಆಗೋಗ್ಬಿಡುತ್ತೆ ಅವನಿಗೆ. ಎಷ್ಟೋ ಜನ ಪ್ಯಾರಾಲಿಸಿಸ್ ಹಾಕೋದು, ಯಾವುದೋ ನರಕ್ಕೆ ಬಿತ್ತೋ ಹೊಡ್ತಾವೆ, ಕತೆ ಮುಗಿತಾವೆ. ಮೈಯೆಲ್ಲ ಕಣ್ಣಾಗಿರಬೇಕು. ಶಸ್ತ್ರಚಿಕಿತ್ಸೆ ಹೇಗೆ ಟೋಟಲ್ ಇನ್ವಾಲ್ವ್ಮೆಂಟಿಂದ ಮಾಡಬೇಕು, ಹಾಗೆ ಶಾಸ್ತ್ರ ಅಧ್ಯಯನ, ಇದು ಶಾಸ್ತ್ರ ಚಿಕಿತ್ಸೆ ಆದ್ದರಿಂದ ಅದಕ್ಕಿಂತ ಜಾಸ್ತಿ ಇರಬೇಕು. ಇನ್ನೂ ಹೇಳೋದಾದ್ರೆ ಅದು ಒಬ್ಬರು ಸಾಯ್ತಾನೆ, ಇವನು ಒಂದು ತಪ್ಪಾದ್ರೆ ಎಷ್ಟೋ ಜನ ಪ್ರವಾಹ ಸಾಯ್ತಾನೆ ಇರ್ತಾರೆ. ಆದ್ದರಿಂದ ಇನ್ನೂ ಕೇರ್ಫುಲ್ಲಾಗಿರಬೇಕು. ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ನನ್ನ ಧ್ಯಾನ ಮಾಡ್ತಾ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರಿಂದ ಧ್ಯಾನ ದೊಡ್ಡ ಉಪಾಸನೆ ಅಂತ ಅರ್ಥ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪ ಪರಾಚೈವ ಅನುವ್ಯಾಖ್ಯಾನ. ಈ ಉಪಾಸನೆಗೆ ಎರಡು ಮಾರ್ಗಗಳು, ಒಂದು ಶಾಸ್ತ್ರಾಭ್ಯಾಸ, ಇನ್ನೊಂದು ಧ್ಯಾನ. ಯಾರೂ ಇಲ್ಲದೆ ಹೋದಾಗ ಧ್ಯಾನ, ಯಾರು ಬಂದರೆ ಧ್ಯಾನಕ್ಕಿಂತ ದೊಡ್ಡದು ಪ್ರವಚನ. ಧ್ಯಾನ ಮಾಡ್ತೇನೆ ಪ್ರವಚನ ಮಾಡೋದಿಲ್ಲ ಅನ್ನಬಾರ್ದು, ಧ್ಯಾನ ಮಾಡ್ತೇನೆ ಪ್ರವಚನ ಕೆಡೋದಿಲ್ಲ ಅನ್ನಬಾರ್ದು. ಯಾಕೆ? ಅದಕ್ಕಿಂತ ದೊಡ್ಡದು ಇದು. ಆ ಬೆನಿಫಿಟ್ ಜಾಸ್ತಿ ಬೆನಿಫಿಟ್ ಇರೋದ್ರಿಂದ ಏನು ಮಾಡಬೇಕಾಗ ಇದಿಲ್ಲದೆ ಹೋದಾಗ ಧ್ಯಾನ ಮಾಡಬೇಕು. 24 ತಾಸು ಕೇಳೋರು ಯಾರೂ ಸಿಗೋದಿಲ್ಲ, ಅದರಿಂದ ಏನು ಮಾಡಬೇಕು? ನೆಕ್ಸ್ಟ್ ಧ್ಯಾನ. 24 ತಾಸು ಧ್ಯಾನ ಮಾಡ್ಬೋದು, ಅದು 20 ತಾಸು ಪ್ರವಚನ ಮಾಡಲಿಕ್ಕಾಗೋದಿಲ್ಲ. ಅಷ್ಟು ಶ್ರೋತೃಗಳಿರ್ಬೇಕು ಅದಕ್ಕೆ. ಇವನು ಹೇಳೋ ಶಕ್ತಿ ಇರಬೇಕು, ಅವ್ರು ಕೇಳೋ ಶಕ್ತಿ ಅವ್ರಿಗಿರಬೇಕು. ಆದ್ದರಿಂದ ಧ್ಯಾನಕ್ಕೆ ಒತ್ತು ಕೊಟ್ಟರು. ಸೆಕೆಂಡ್ ಧ್ಯಾನ. ಆಚಾರ್ಯ ಮೊದಲು ಇಂಪಾರ್ಟೆನ್ಸ್ ತೋರ್ಸೋಕ್ಕೋಸ್ಕರ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಅಂತ ಫಸ್ಟ್ ಹೇಳಿದರು. ಧ್ಯಾನ ರೂಪ ಅಂತ ಆಮೇಲೆ ಹೇಳಿದರು. ಅದು ಸೆಕೆಂಡರಿ. ಆದರೆ ಹೆಚ್ಚು ಮಾಡೋಕ್ಕೆ ಬರೋದು ಅದೇನೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಇದು ಪೂರ್ತಿ ಗೀತಾ ಶ್ಲೋಕ. ಎಷ್ಟನೇ ಅಧ್ಯಾಯ ಇದು? 12ನೇ ಅಧ್ಯಾಯ. ಭಕ್ತಿಯೋಗೋ ನಾಮ 12ೋಧ್ಯಾಯ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಮಯಿ ಆವೇಚಿತ ಚೇತಸಾಂ. ನನ್ನಲ್ಲಿ ಯಾರು ಮನಸ್ಸು ಹಾಕಿರ್ತಾರಲ್ಲ ಪಾರ್ಥ ಅರ್ಜುನ, ಅವರನ್ನು ನಾನು ನಚಿರಾತ್ ತಡ ಮಾಡೋದಿಲ್ಲ, ಬೇಗನೆ ಏನು ಮಾಡ್ತೇನೆ? ಮೃತ್ಯು ಸಂಸಾರ ಸಾಗರಾತ್ ಸಮುದ್ಧರ್ತ. ಮೃತ್ಯು ಸಂಸಾರ ಸಾಗರದಿಂದ ಮೇಲಕ್ಕೆತ್ತೇನೆ. ನೀರನ್ನ ಮುಳುಗಿದ ನಿಧಾನಕ್ಕೆ ಎತ್ತಕ್ಕಾಗತ್ತೆ. ಏನು ಮಾಡಬೇಕು? ಫಸ್ಟ್ ಈಗ ಹೋಗಿ ತಷ್ಟ ಎತ್ತಿ ಬಿಡಬೇಕು. ನಾನು ತಷ್ಟ ಎತ್ತಿ ಬಿಡ್ತೇನೆ, ಗೊತ್ತಾಯ್ತು ಅಂತ ಹೇಳ್ತಾರೆ. ಆಶು ಕೆಲವರು ಲೇಟ್ ಮಾಡ್ಬೋದು, ಕೆಲವನ್ನ ಲೇಟ್ ಮಾಡೋ ಹಾಗಿಲ್ಲ. ತೇಷಾಮಹಂ ಉದ್ಧರ್ತ ಅಂತ ಹೇಳಿಲ್ಲ, ಸಮುದ್ಧರ್ತ. ಉದ್ಧರ್ತ ಅಂದ್ರೇನು? ಎಲ್ಲರೂ ಜಾರಿ ಮತ್ತೆ ಬಿಡಿಸ್ಬಿಡೋದು ಅಥವಾ ಆ ಕಡೆದು ಮತ್ತೆ ಬೀಳೋದಿಲ್ಲ. ಒನ್ಸ್ ಫಾರ್ ಆಲ್. ಸಮುದ್ಧರ್ಥ ಮತ್ತೆ ಬೀಳಬಾರ್ದು ಅವನು. ಸಮ್ಯಕ್ ಉದ್ಧರ್ತ. ಇದು ಅರ್ಥ ಮಾಡಿಕೊಂಡು ಉದ್ಧಾರದಲ್ಲೂ ಕೂಡ ಅವತ್ತಿನ ಮಟ್ಟಿಗೆ ಗೆದ್ದ, ಮರುದಿವಸ ಏನಾಗುತ್ತೋ ಗೊತ್ತಿಲ್ಲ, ಹಾಗಾಗಬಾರ್ದು. ಒನ್ಸ್ ಫಾರ್ ಆಲ್. ನಚ ಪುನರಾವರ್ತತೆ ಹಾಗೆ ಎತ್ತುತ್ತೇನೆ ಅಂತ ಹೇಳೋದಕ್ಕೋಸ್ಕರ ಸಮುದ್ಧರ್ತ. ಹೌದು. ಧ್ಯಾನ ಅಂದ್ರೇನು? ನಾವು ಕೇಳಿರೋ ವಿಷಯಗಳೆಲ್ಲ ದೇವರಲ್ಲಿ ಚಿಂತನೆ ಮಾಡೋದೇ ಧ್ಯಾನ. ಏನು ದೇವರಲ್ಲಿ ಗುಣ, ಆನಂದ ಪೂರ್ಣತ್ವಾದಿ ಗುಣಗಳು ಅದೆಲ್ಲ ಚಿಂತನೆ ಮಾಡ್ತಾ ಅದು ಧ್ಯಾನ ಶುರುವಾಗುತ್ತೆ. ಧ್ಯಾನ ಶಬ್ದಕ್ಕೆ ಅರ್ಥ ಅದೇ. ದೈ ಚಿಂತಾಯಾಮ್ ಅಂತ ಹೆಸರು. ಅದಕ್ಕೆ ಚಿಂತನ. ದೇವರಲ್ಲಿ ಚಿಂತನೆ ಮಾಡ್ತಾ ಹೊರಟಾಗ ಅದು ಧ್ಯಾನ ಅಂತ ಕರೆಸುತ್ತಾರೆ. ನೈರಂತರ್ಯಂ ಮನೋವೃತ್ತೇ ಧ್ಯಾನಂ. ನೈರಂತರ್ಯಂ ಒಂದು ಅನ್ಇಂಟರಪ್ಟೆಡ್ ಕಾಣ್ತಿದ್ದು, ಅದು ಇನ್ವಾಲ್ವ್ಮೆಂಟ್. ಅನ್ಇಂಟರಪ್ಟೆಡ್, ಇಂಟ್ರೆಸ್ಟ್ ಬಂದರೆ ಹೋಯ್ತು ಅಲ್ಲಿಗೆ. ಅದಕ್ಕೆ ದೀಪಜ್ವಾಲೆ ಎಕ್ಸಾಂಪಲ್ ಕೊಟ್ಟು, ದೀಪ ಉರಿತಾನೇ ಇರ್ತದೆ.
ಅದು ಆರಿದರೆ ಹೋಯಿತು. ಶೇಕ್ ಕೂಡ ಆಗಬಾರ್ದು. ಯಥಾ ದೀಪ ನಿವಾತಸ್ಥ ನೇಂಗತೆ ನಿವಾತಸ್ಥ ನೇಂಗತೆ ಸೋಪಮಾಸ್ಮೃತ ಎಲ್ಲ ಭಗವದ್ಗೀತೆಯ ಮಾತುಗಳೇ. ದೀಪ ಉರಿತು ಹೀಗೆ ಉರಿಬೇಕು, ಹೀಗೆ ಆಗ್ತೀರಿ ಏನಾಯ್ತಾಗಲೇ ಆರೋ ಚಾನ್ಸ್ ಇದೆ ಅಂತಾಗುತ್ತೆ. ಹೀಗೆ ಅಂದ ತಕ್ಷಣ ಹಾಗಿರಬೇಕು. ನಿವಾತಸ್ಥ ಅಂದರೆ ಗಾಳಿ ಇಲ್ಲದ ಜಾಗ ಅಲ್ಲ, ಹೆಚ್ಚು ಗಾಳಿ ಇಲ್ಲದ, ಗಾಳಿ ಇಲ್ಲದೆ ಆರೋಗ್ಬಿಡುತ್ತೆ. ಹೆಚ್ಚು ಗಾಳಿ ಇಲ್ಲದ ಜಾಗದಲ್ಲಿ ಇರಬೇಕು. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಭಿರತಿರಾತ್ ಪಾರ್ಥ. ಸಂಸಾರ ಸುಖವಾಗಿದ್ದೇವೆ, ಯಾತಕ್ಕೆ ಎತ್ತಬೇಕು ಅಂತ ಪ್ರಶ್ನೆ ಮಾಡ್ಬೋದು. ಸಂಸಾರದಲ್ಲಿ ಸುಖವಾಗಿದ್ದೇರೋ ಯಾಕೆ ಎತ್ತಬೇಕು ಅಂದರೆ ಮೃತ್ಯು ಸಂಸಾರ ಸಾಗರ ಏನದು, ಬರೀ ದುಃಖಗಳ ಸರಮಾಲೆ, ಅದಕ್ಕೆ ಎತ್ತಬೇಕಂತ ಅರ್ಥ. ಅಮೃತ ಸಾಗರದಿಂದ ಎತ್ತಬೇಕಾಗಿಲ್ಲ, ಅಲ್ಲಿ ಇಡ್ತಾನೆ ಎಂಜಾಯ್ ಮಾಡ್ತಾನೆ, ಸಾಯೋ ಚಾನ್ಸೇ ಇಲ್ಲ. ಇದು ಮೃತ್ಯು ಸಂಸಾರ ಸಾಗರ ಆದ್ದರಿಂದ ಇದರಿಂದ ಎತ್ತಲೇಬೇಕು. ಬೇರೆ ಯಾರೂ ಎತ್ತಾಗಿಲ್ಲ. ಯಾತಕ್ಕೆ? ಮಹಾಲಕ್ಷ್ಮಿ ಎತ್ತಾರೆ, ಸ್ವಾತಂತ್ರ್ಯ ಇಲ್ಲ. ಉಳಿದವರಿಗೆ ಮುಕ್ತರಾಗಿಲ್ಲ, ಮುಕ್ತರು ಇಲ್ಲಿ ಬರಾಗಿಲ್ಲ, ಮುಕ್ತರು ಈ ಕಡೆ ಇದು ಎಂಟ್ರಿ ಇಲ್ಲ. ಎಷ್ಟಿದೆ ಎದ್ದು ಬಂದರೂ ಅದು ಎತ್ತಕ್ಕಾಗಲ್ಲ ಎಲ್ರಿಗೂ. ಇಷ್ಟೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಯಾರು ನಂಬೇಕೀಗ? ದೇವ್ರನ್ನ ಒಂದೇ ಉತ್ತರ. ಇದು ನನ್ನ ಉಪಾಸನೆ ಶ್ರೇಷ್ಠನೋ ಲಕ್ಷ್ಮೀ ಉಪಾಸನೆ ಶ್ರೇಷ್ಠನೋ ಮುಕ್ತಿ ಹೋಗಲಿಕ್ಕೆ ಅಂತ ಹೇಳಿದ ಮಾತುಗಳೆಲ್ಲ ಹೇಳ್ತಾರೆ. ನಚಿರಾತ್ ಮಹಾಲಕ್ಷ್ಮಿ ಉಪಾಸನೆ ಚಿರ ಲೇಟಾಗುತ್ತೆ, ಇದು ಇಮಿಡಿಯೇಟ್. ಭವಾವಿರಚಿರಾತ್ ಪಾರ್ಥ ಮಯ್ಯಾವೇಶಿತಚೇತಸಾಂ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮಸ್ತಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತ. ಎಲ್ಲ ಗೀತಾಶ್ಲೋಕಗಳೇ. ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತಮೂರ್ತಿನಾ, ಅವ್ಯಕ್ತಮೂರ್ತಿನಾ ಮಯ. ನಾನು ಎಲ್ಲ ಧರಿಸಿದ್ದೇನೆ, ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತೀನಿ. ಎಲ್ಲ ಧರಿಸಿದ್ದೇನೆ, ಕಣ್ಣಿಗೆ ಕಾಣೋದಿಲ್ಲ. ನಿಮಗೆಲ್ಲಿ ಗೊತ್ತಾಗುತ್ತೆ ಇದು? ಸಿಂಪಲಾಗಿ ಕಣ್ಣಿಗೆ ಕಾಣದೇ ಇರೋದು ಅಂದರೆ, ಒಂದು ಮ್ಯಾಗ್ನೆಟಿಕ್ ಎಲಿಮೆಂಟ್ ಇದೆ, ಈ ಕಡೆ ಮ್ಯಾಗ್ನೆಟ್ ಇದೆ, ಸುಳ್ಳ ತಿರುಗಿಸ್ತಾ ರೌಂಡ್ ಹೊಡಿತಾ ಇದೆ. ಅದು ನಮಗೆ ಅದನ್ನು ತೋರಿಸ್ತಾ ಇಲ್ಲ, ಬರೀ ರೌಂಡ್ ಹೊಡಿದ ಹತ್ರ ಕಾಣಿಸ್ತಾ ಇದೆ. ಯಾವುದು ಕಾಣ್ತಾ ಇಲ್ಲ? ಕಾಣ್ತಾ ಇಲ್ಲ. ಹಾಗಾಗಿದೆ ಎಲ್ಲ ಮಾಡ್ತಿರೋದಾನೆ ಕಣ್ಣಿಗೆ ಕಾಣೋದು ಅವ್ಯಕ್ತ ಮೂರ್ತಿ. ಮ್ಯಾಗ್ನೆಟಿನ ನೋಡ್ಲಿಕ್ಕೆ ಬರೋದು ಕೊನೆ ಪಕ್ಷ, ಅಡ್ಡ ಹಿಡ್ಕೊಂಡ್ರೆ ಕಾಣಿಸಲ್ಲ. ದೇವ್ರನ್ನ ಏನು ಮಾಡಿದ್ರೂ ಕಾಣಿಸೋದಿಲ್ಲ. ಓಂ ತದವ್ಯಕ್ತ ಮಾಹಿ ಓಂ, ಅದು ಬ್ರಹ್ಮಸೂತ್ರ. ಮತ್ತು ಓಂ ತದವ್ಯಕ್ತ ಮಾಹಿ ಓಂ ಬ್ರಹ್ಮಸೂತ್ರ. ಅವ್ಯಕ್ತ ಸ್ವರೂಪನಾದ್ರಿಂದ ಕಾಣೋದೇ ಇಲ್ಲ. ರಿಮೋಟು ನೋಡಿದ್ರೆ ಅಲ್ಲಿ ಮುಟ್ಟೇ ಇಲ್ಲ, ಆನ್ ಆಯಿತು, ಮುಟ್ಟೇ ಇಲ್ಲ, ಆಫ್ ಆಯಿತು. ನೋಡಿದರೆ ದೇವ್ರು, ಮನುಷ್ಯನೇ ಎಷ್ಟು ಮಾಡ್ಬೇಕಾದ್ರೆ ದೇವ್ರು ಹೇಗೆ ಮಾಡ್ಬೋದು? ಆಯಿತಾ? ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತ. ಎಲ್ಲ ಪ್ರಾಣಿಗಳು ನನ್ನನ್ನು ಆಶ್ರಯಿಸಿವೆ, ಆದರೆ ನಾನು ಅವರನ್ನು ಆಶ್ರಯಿಸಿಲ್ಲ, ನಾನು ಅವರೊಳಗಿಲ್ಲ, ಆಶ್ರಯಿಸಿಲ್ಲ ನಾನು ಅಂತ ಹೇಳ್ತಾರೆ. ಸಂಪೂರ್ಣ ಸತ್ಸರ್ವಗುಣ ದೇಹೋಹಂ ಸರ್ವದಾ ಪ್ರಭು ಅಸ್ಪೃಷ್ಟ ಅಖಿಲ ದೋಷೈಕ. ನೋಡಿ, ಅಸ್ಪೃಷ್ಟ ದೋಷಗಂಧಾಯ ಚಂದ್ರಿಕಾದ ಮಾತು ಇಲ್ಲಿಂದ ಇಟ್ಟರು, ಗೊತ್ತಾಯ್ತಾ? ಅಸ್ಪೃಷ್ಟ ಅಖಿಲ ದೋಷೈಕ ನಿತ್ಯ ಸತ್ತನುರವ್ಯಯ ಸಂಪೂರ್ಣ ಸತ್ಸರ್ವಗುಣ ದೇಹ ಅಹಂ ಸರ್ವದಾ ಪ್ರಭು ಅಸ್ಪೃಷ್ಟ ಅಖಿಲ ದೋಷೈಕ ನಿತ್ಯ ಸತ್ತನು ಅವ್ಯಯ. ಸಂಪೂರ್ಣ ಅಂದರೆ ಪರಿಪೂರ್ಣವಾದ, ಸತ್ ಅತ್ಯುತ್ತಮವಾದ, ಸರ್ವ ಎಲ್ಲ ಗುಣಗಳನ್ನೇ ದೇಹವನ್ನಾಗಿ ಹೊಂದಿದವು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ, ಅದು ಎಕ್ಸ್ಪೆನ್ಷನ್ ಇದು. ಅಹಂ ಸರ್ವದಾ ಪ್ರಭು, ಸರ್ವದಾ ಪ್ರಭು. ರಿಟೈರ್ ಆದಮೇಲೆ ಪ್ರಭು ಅಲ್ಲ, ಆರೋಗ್ಯ ಕೆಟ್ಟೋದ್ರೆ ಪ್ರಭು ಅಲ್ಲ, ಎಲ್ಲದಕ್ಕೂ ಪ್ರಭು ಅಲ್ಲ. ದೇವರ ಸರ್ವದಾ ಪ್ರಭು, ಅನಾದ್ಯನಂತ ಕಾಲದಲ್ಲಿ ಸರ್ವತ. ಅದಕ್ಕೆ ಪ್ರಭುರೀಶ್ವರ, ಪ್ರಭುರವ್ಯಯ. ವಿಷ್ಣು ಸಹಸ್ರನಾಮದಲ್ಲಿ ಪ್ರಭು ಅನ್ನೋ ಪದ ಬಂದಿದೆ. ಪ್ರಭು ಅಂತ ದೇವರಿಗೆ ಹೆಸರು. ಪ್ರಭು ಅಸ್ಪೃಷ್ಟ ಅಖಿಲ ದೋಷೈಕ ನಿತ್ಯ ಸತ್ತನುರವ್ಯಯ. ಅಸ್ಪೃಷ್ಟ ಅಖಿಲ ದೋಷ, ಅಸ್ಪೃಷ್ಟ ಅಖಿಲ ದೋಷ ಒಂದು ಪಾಯಿಂಟ್. ಅದು ಯಾವ ದೋಷದ ಸ್ಪರ್ಶನೂ ನನಗಿಲ್ಲ. ಮತ್ತು ಏಕಃ ನಿತ್ಯ ಸತ್ತನು ಅವ್ಯಯ. ಏಕನಾಗಿ ಒಬ್ಬನೇ, ಇನ್ನೊಬ್ಬರು ಯಾರೂ ಹಾಗಿಲ್ಲ, ಅಲ್ಲ ಒಬ್ಬನೇ ಆಗಿರೋದು. ಅದು ಏಕೋನೈಕ ಸವಃ ದೇವರ ಹೆಸರದು. ಪ್ರಕರ್ಷೇಣ ಭವತಿ ವೇದವ್ಯಾಸ. ದೇವರು ಯಾವ ರೂಪಕ್ಕೆ ಬೇಕಾದ್ರೂ ಪ್ರಭು ಅಂತ ಹೇಳ್ಬೋದು. ಆಯಿತಾ? ದೊಡ್ಡವರಿಗೆಲ್ಲ ಪ್ರಭು ಅನ್ಬೋದು. ಅಬ್ಸಲ್ಯೂಟ್ ರಿಲೇಟಿವ್ ಸೆನ್ಸಲ್ಲಿ, ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ದೇವರಿಗೆ ಒಂದೇ. ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಸರ್ವರಿಗೂ ಪ್ರಭು ಆದವನು. ಪ್ರಶ್ಚಾಸೌಭುಶ್ಚ ಇನ್ನೊಂದು ರೀತಿ ಅರ್ಥ. ಪ್ರಶ್ಚಾಸೌಭುಶ್ಚ ಪ್ರಭು ಇನ್ನೊಂದು ಅರ್ಥ ಬರುತ್ತೆ. ಅಸ್ಪೃಷ್ಟಾಖಿಲ ದೋಷ ಏಕ ನಿತ್ಯ ಸತ್ತನು ಅವ್ಯಯ. ಸತ್ ಅಂದರೆ ಸದಿತಿ, ಸತ್ಶಬ್ದ ಉತ್ತಮಂ ಬ್ರೂಯಾತ್, ಸರ್ವೋತ್ತಮನಾದವನು ನಾನು ಅಂತ ಅರ್ಥ. ಇತ್ಯುಕ್ತಃ ವಾಸವೈಃ ಪ್ರಾಹ ವ್ಯಾಪ್ತಿಂ ತೇ ದರ್ಶಯೇಷಮಿ ಅಥ ದಿವ್ಯದೃಶಂ ತಸ್ಯ ದತ್ವಾ ವ್ಯಾಪ್ತಂ ನಿಜಂ ವಪುಃ. ಆ ಸಮಯದಲ್ಲಿ ಇತಿ ಉಕ್ತಃ ವಾಸವಿಃ ಪ್ರಾಹ ವ್ಯಾಪ್ತಿಂ ತೇ ದರ್ಶಯ ಈಶ ಮೇ ಅಥ ದಿವ್ಯದೃಶ್ಯಂ ತಸ್ಯ ದತ್ವಾ ವ್ಯಾಪ್ತಂ ನಿಜಂ ವಪುಃ. ಇತಿ ಉಕ್ತಃ ವಾಸವಿಃ. ಹೀಗೆ ಹೇಳಲ್ಪಟ್ಟ ಅರ್ಜುನ ಕೇಳಿದ,
ವ್ಯಾಪ್ತಿಂತೇ ದರ್ಶಯೇಶಮೆ, ವಿಶ್ವರೂಪ ತೋರಿಸು ಅಂತ ಕೇಳಿದ. ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ ಅಂತ ಹೇಳ್ತೀಯಲ್ಲ, ಅದನ್ನು ನೋಡಬೇಕು, ತೋರಿಸ್ಬಿಡು ಅಂತ ಕೇಳಿದ. ಪರಮಾತ್ಮ ತೋರಿಸ್ತಾರೆ. ಅಥ ದಿವ್ಯ ದೃಶ್ಯಂ ತಸ್ಯ, ಈ ದೃಷ್ಟಿಯಿಂದ ನೋಡೋಕ್ಕಾಗೋದಿಲ್ಲ. ದಿವ್ಯಂ ದದಾಮಿತೇ ಚಕ್ಷು ಅಂಥೇಳಿ ಕೊಟ್ಟ. ದತ್ವಾ ವ್ಯಾಪ್ತಂ ನಿಜಂ ವಪು, ವ್ಯಾಪ್ತವಾದ ತನ್ನ ರೂಪವನ್ನು ತೋರಿಸಿದ. ದೇಶತಃ ಕಾಲತಶ್ಚೈವ ಪೂರ್ಣಂ ಸರ್ವಗುಣೈಃ ಸದಾ ದರ್ಶಯಾಮಾಥ ಭಗವಾನ್ ಯಾವತ್ತರ್ಜುನ ಯೋಗ್ಯತಾ. ದೇಶತಃ ಕಾಲತಃ ಚ ಏವ ಪೂರ್ಣಂ ಸರ್ವಗುಣೈಃ ಸದಾ. ದೇಶತಃ ಪೂರ್ಣ, ಕಾಲತಃ ಪೂರ್ಣ, ಸರ್ವಗುಣಗಳಿಂದ ಪೂರ್ಣ. 3 ಪದ ಬಂತಲ್ಲಿ. ದೇಶತಃ ಪೂರ್ಣ ಮೊದಲು, ಕಾಲತಃ ಪೂರ್ಣ ಎರಡನೇದು, ಗುಣೈಃ ಪೂರ್ಣ ಮೂರನೇದು, ಸದಾ ಪೂರ್ಣ ಒತ್ತದಕ್ಕೆ. ಸದಾ ದೇಶತಃ ಪೂರ್ಣ, ಸದಾ ಕಾಲತಃ ಪೂರ್ಣ, ಸದಾ ಸರ್ವಗುಣೈಃ ಪೂರ್ಣ. ಪೂರ್ಣತ್ವದ ಅರ್ಥ ಬಂತದರಿಂದ. ದರ್ಶಯಾಮಾಸ ಭಗವಾನ್ ಯಾವತ್ತರ್ಜುನ ಯೋಗ್ಯತಾ, ಅಂಥ ವಿಶ್ವರೂಪವನ್ನು ತೋರಿಸಿದ. ಅಂದರೆ ವಿಶ್ವರೂಪ ಅನ್ನೋದು ಯಾವಾಗಲೂ ಇರೋದೇ ಹೊರತು ಆ ಕ್ರಿಯೇಟ್ ಮಾಡಿ ಮುಚ್ಚಿಟ್ಬಿಟ್ಟ ಅಂತ ಹೇಳಬಾರ್ದು ಅಂತ ಹೇಳಿದರು. ಎಷ್ಟು ಅರ್ಜುನ ಹೇಗೆ ತೋರಿಸ್ತಾರೆ, ಅರ್ಜುನ ಯೋಗ್ಯತೆ ಎಷ್ಟೋ ಅಷ್ಟು ತೋರಿಸ್ತಾರೆ. ಮಹಾಲಕ್ಷ್ಮಿ ಸದಾ ನೋಡ್ತಾರೆ, ಪ್ರತಿ ಕ್ಷಣವೂ ನೋಡ್ತಾರೆ. ಅರ್ಜುನಿಗೆ ಆಗ ತೋರಿಸ್ತಾರೆ ಕೃಷ್ಣ. ಅದು ಎಷ್ಟು ಕಾಣುತ್ತೋ ಅಷ್ಟು, ಪೂರ್ತಿ ಕಾಣಾಗಿಲ್ಲ. ಇವಾಗ ಸುಮ್ಮನೆ ಓದಕ್ಕೆ ಬರೋಕ್ಕೆ ಸುಮ್ಮನೆ ಓದ್ತೀವಿ, ಸ್ಪೆಕ್ಸ್ ಹಾಕೊಂಡಾಗ ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ಮೈಕ್ರೋಸ್ಕೋಪ್ ಇನ್ನೂ ಕ್ಲಿಯರಾಗಿ ಬರುತ್ತೆ. ಅಲ್ಲಿ ವ್ಯತ್ಯಾಸ ಇದೆ ತೋರಿಸೋದು. ಅರ್ಜುನಿಗೆ ಎಷ್ಟು ಕ್ಲಾರಿಟಿ ಬೇಕೋ ಅಷ್ಟು ತೋರಿಸಿದೆ ಹೊರತು ವಿಶ್ವರೂಪ ದರ್ಶನವೂ ಕೂಡ ಎಲ್ಲರಿಗೂ ಸಮಾನ ಅಲ್ಲ. ಅವ್ರ ಯೋಗ್ಯತೆ ತಕ್ಕಂತೆ ಪರಮಾತ್ಮ ತೋರಿಸಿದರು. ದರ್ಶಯಾಮಾಸ, ಅದಕ್ಕೆ ನೀವು ಸಿನಿಮಾ ನಾಟಕಗಳಲ್ಲೆಲ್ಲ ಚೇಂಜ್ ಮಾಡ್ತಾರೆ ಟಿಕೆಟ್ ಚಾರ್ಜ್ ಜಾಸ್ತಿ ಚೇಂಜ್ ಮಾಡ್ತಾರೆ. ಕ್ಲಾರಿಟಿ ಹೆಚ್ಚು ಕಡಿಮೆ ಆಗುತ್ತೆ ಗೊತ್ತಾಯ್ತಾ. ನಾಟಕದಲ್ಲಿ ಎಲ್ಲಿರ್ಬೇಕು, ಯಾವಾಗಲೂ ಸಿನಿಮಾದಲ್ಲಿ ಹಿಂದೆ ಇರಬೇಕು. ಮತ್ತು ಸಿನಿಮಾದಲ್ಲಿ ಮುಂದೆ ಕೂತ್ಕೊಂಡ್ರೆ ಎಲ್ಲ ಹೀಗೆ ನೋಡ್ತಿರ್ಬೇಕಾಗ ದೊಡ್ಡದಾಗಿಬಿಡೋದು ಸ್ಕ್ರೀನ್. ಅದು ಅಲ್ಲಿ ಕೂತಾಗ ಹಿಂದೆ ಕೂತ್ರೆ ಯಾರದ್ದು ಗೊತ್ತಾಗಲ್ಲ ನಾಟಕದಲ್ಲಿ, ಗೊತ್ತಾಯ್ತಾ. ಸುಮ್ಮನೆ ಗೆಸ್ ಮಾಡ್ತಿರ್ಬೇಕು ಅಷ್ಟೇ. ದೂರ ಹಿಂದೆ ದೊಡ್ಡ ಸ್ಟೇಟಲ್ಲಿ ಗೊತ್ತಾಗೋದೇ ಇಲ್ಲ. ಅದು ಇಲ್ಲಿ ಹಿಂದೆ ಮುಂದೆ ಕೂತ್ರೆ ಕ್ಲಿಯರಾಗಿ ಕಾಣಿಸುತ್ತೆ. ಇದೆಲ್ಲ ಫೇಸಿಯಲ್ ಎಕ್ಸ್ಪ್ರೆಷನ್ ಅರ್ಥನೇ ಆಗಲ್ಲ ದೂರ ಕೂತ್ರೆ. ಇಲ್ಲಿ ಹಾಗಲ್ಲ, ಸಿನಿಮಾ ಎದ್ದು ಮುಖ ಒಂದೇ ತೋರಿಸ್ಬೋದು, ಅಲ್ಲಿ ಸಾಧ್ಯ ಇಲ್ಲ. ಎಷ್ಟು ವ್ಯತ್ಯಾಸ ಇದೆ. ಹಿಂದೆ ಕೂತಿದ್ದಾನೆ ಮುಂದೆ ಕೂತಿದ್ದ ಅನ್ನೋದು ಪ್ರಶ್ನೆ ಬಂತು. ಮುಂದೆ ಕೂತವನು ಗಂಟವನಂತ ಒಬ್ಬ, ಹಿಂದೆ ಕೂತವನು ದೊಡ್ಡವನಂತ ಇನ್ನೊಬ್ಬ. ಮುಂದೆ ಪೂರ್ತಿ VIP-ಗಳು ಈ ನಾಟಕದಲ್ಲಿ ಯಾರು ಇರ್ತಾರೆ, ಫಸ್ಟ್ ರೋ ಪೂರ್ತಿ ಅವ್ರಿಗೇ ಗೊತ್ತಾ. ಎಲ್ಲಿ ಕೂತಾನೆ, ಯಾವುದನ್ನು ನೋಡ್ತಾನೆ ಅನ್ನೋದ್ರ ಮೇಲೆ ಎಲ್ಲಿ ಕೂತಿದ್ದು ಗ್ರೇಟ್ ಅಂತ ಅರ್ಥ ಆಗುತ್ತೆ. ಆ ದೃಷ್ಟಿಯಲ್ಲಿ ಈ ದೇವರೇನು ಮಾಡ್ತಾನೆ, ಪ್ರತಿಯೊಂದು ದೇಶ ಕಾಲ ಎಲ್ಲದರಲ್ಲೂ ಪೂರ್ಣನಾಗಿದ್ದಾನೆ. ಅರ್ಜುನಿಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ದೆ. ಅದು ಬೆಸ್ಟ್ ಬೇಕು ಅಂದರೆ ಎಷ್ಟು ಶಕ್ತಿ ಇದೆಯೋ ಅಷ್ಟು. ನಮ್ಮ ದೊಡ್ಡ ಹಂಡೆ ಹಾಲಿರ್ಬೋದು, ಆ ಲೋಟ ಚಿಕ್ಕದು ಅಷ್ಟೇ ಹಾಕೋದಷ್ಟೇ. ಇನ್ನು ದೊಡ್ಡದನ್ನ ಜಾಸ್ತಿ ಹಾಕ್ಬೋದು. ಅದರಲ್ಲಿ ಯೋಗ್ಯತಾ ಅಂದರೆ ಪಾತ್ರೆ ಯೋಗ್ಯತೆ ಇದ್ದಾಗ ಪಾತ್ರೆ ಅದು ಸಪ್ಲೈ ಜಾಸ್ತಿ ಇದ್ದರೂ ಪಾತ್ರೆ ಯೋಗ್ಯತೆ ಇಲ್ಲ. ಪಾತ್ರೆ ಭಾರಿ ದೊಡ್ಡದು, ನೀರವೆಲ್ಲೂ ಬರ್ತಾಯಿದೆ, ಅವಾಗ ಕೊಡೋ ಯೋಗ್ಯತೆ ಇಲ್ಲ. ಇವು ಕೊಡೋರು ಯೋಗ್ಯತೆ ಇಲ್ಲ, ಇಲ್ಲಿ ತೊಗೊಳ್ಳೋರು ಯೋಗ್ಯತೆ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾವುದು ದೊಡ್ಡದು ಯಾವ್ದು ಚಿಕ್ಕದು ಅಂಬೋದನ್ನು ಆ ಸಮಯ ನೋಡಿ ಅರ್ಥ ಮಾಡ್ಕೋಬೇಕು. ದಿನ ಅಲ್ಲ, ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್. ಅದು ಹೇಗೆ ನೋಡ್ತಾರೆ, ಬೋರ್ ಆಗಲ್ಲ ಅಂದರೆ ಟಿ ವಿನೇ ಬೋರ್ ಆಗಲ್ಲ. ಅವ್ರಿಗೆ ಯಾಕೆ ಬೋರ್ ಆಗ್ತದೆ? 24 ತಾಸು ಟಿ ವಿ ನೋಡ್ತಾ ಕೂತಿರ್ತಾರೆ, ಅದು ಏನೇನೂ ಇರೋದಿಲ್ಲ. ಅಂಥ ಹೊತ್ತಿನಲ್ಲಿ ಅಷ್ಟು ಬೋರ್ ಹೊಡೆದಿದೆ ಯಾರಿಗಾರೋದೀಗ. ಒಂದು ದಿವ್ಸ ಕರೆಕ್ಟವ್ರು ಬೋರ್ ಶುರು ಮಾಡಿಬಿಡ್ತಾರೆ. ಅಂತ ನೋಡೋದು ಏನು ನೋಡಬಾರ್ದು ನೋಡ್ತಾರೆ, ನೋಡೋದೇ ಅಲ್ಲ, ನೋಡಬಾರ್ದು ನೋಡಿದ್ದರೆ ನೋಡ್ತಿರ್ತಾರೆ. ಆದರೆ ದೇವರನ್ನು ಬಗೆಯ ನೂತನವಾಗಿ ಕಾಣುತ್ತಾ. ಎವ್ರಿ ಮೊಮೆಂಟ್ ಏನು ಕಾಣ್ತಾರೆ, ಹೇಗೆ ಕಾಣ್ತಾರೆ ಪರಮಾತ್ಮ? ಹೊಸದಾಗಿ ಕಾಣ್ತಾನೆ. ಅಂದರೆ ಹೊಸದಂದ್ರೇನು, ಅದು ಮಹಾತ್ಮೆ ಅಷ್ಟು ದೊಡ್ಡದು, ಆದ್ದರಿಂದ ಹಾಗೆ ಕಾಣ್ತಾನೆ ಅಂತ ಅರ್ಥ. ಏನಾಗುತ್ತೆ ಮತ್ತೆ 100% ಬಿಟ್ಟುಬಿಡಿ. ಯಾವತ್ತು ಅರ್ಜುನ ಯೋಗ್ಯತೆ, ಯಾವ ಮಹಾಲಕ್ಷ್ಮಿ ಯೋಗ್ಯತೆ ಎಷ್ಟೋ ಅಷ್ಟೇ. 100% ದೇವರು ತನ್ನಂತಾನೇ. ದೇಶತಃ ನಮಗೊಂದು ಏನೇ ಅಲಂಕಾರ ಮಾಡ್ಕೊಂಡಿರಲಿ, ನಾವೇ ನೋಡ್ಕೊಳ್ಳೋಕ್ಕಾಗಲ್ಲ. ಕರಡಿ ನೋಡ್ಕೊಂಡ್ರೆ ಡೈರೆಕ್ಟ್ ಅಲ್ಲ, ಡೈರೆಕ್ಟ್ ನೋಡ್ಕೊಳ್ಳೋ ಆಗೋದಿಲ್ಲ ನಮಗೆ, ಗೊತ್ತಾಯ್ತಾ. ಇನ್ನೊಬ್ಬರು ನೋಡಿದಾಗಲೇ ಖುಷಿ, ದೇವ್ರಿಗೆ ಆಗಲ್ಲ, ತಾನೇ ನೋಡ್ಕೊತಾನೆ. ಯಾತಕ್ಕೆ? ಮೈಯೆಲ್ಲ ಕಣ್ಣು, ಎಲ್ಲ ಕಡೆ ಕಣ್ಣು. ನಾವು ಹಿಂದೆ ನೋಡಿದ್ರೆ ಬಿದ್ದಿಲ್ಲ, ಮುಂದೆ ನೋಡಿದ್ರೆ ಹಿಂಡಿಲ್ಲ. ಈ ದೇವರು ಇದೆಲ್ಲ ನೋಡಿದಾಗೆಲ್ಲ ದೇವ್ರ ಗ್ರೇಟೆಸ್ಟ್ ಅರ್ಥ ಆಗೋದ್ರಿಂದ ಭಕ್ತಿ ಏನಾಗುತ್ತಾಗ ಜಾಸ್ತಿ ಆಗುತ್ತೆ. ಯಾವುದು ನಮ್ಮಲ್ಲಿಲ್ಲ ಇನ್ನೊಂದಿದೆ, ಅವ್ರಿಗೆ ಗೌರವ ಬರುತ್ತೆ. ಯಾವುದು ಯಾರಲ್ಲೂ ಇಲ್ಲ, ಒಬ್ಬರು ಅವ್ರಿಗೆ ಯಾರು ಗಲಾಟೆ ಮಾಡಿದ ಅಂಗಡಿ ಒಳಗೆ 20 ಅಂಗಡಿ ಇದೆ, ಹೋಗಯ್ಯ ಅಂತ ಹೋಗ್ತಾನೆ, ನಿಂದೇನು ಮಹಾ ಅಂತ ಹೇಳ್ತಾನೆ. ಇಲ್ಲಿ ಹಾಗಲ್ಲಿ ಇರೋದೇ ಒಂದು, ಅಯ್ಯೋ ಅಪ್ಪ ಅಂತ ಶುರು ಮಾಡ್ತಾನೆ. ಆಗ ದಯವಿಟ್ಟು ಕೊಡಬಾರಾಯ ಅಂತ ಹೇಳ್ತಾರೆ. ಏನು ಬೇಕಾದ್ರೂ ಕೊಡ್ತೀನಿ ಅಂತ, ಉಳಿದಕ್ಕೆ ಏನು ಬೇಕಾದ್ರೂ ಕೊಡ್ತೀನಿ ಅನ್ನೋದಿಲ್ಲ. ಸ್ವಲ್ಪ ಹೆಚ್ಚಾದ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಏನು ಬೇಕಾದ್ರೂ ಕೊಡ್ಬೋದು. ಯಾತಕ್ಕೆ? ಮೋಕ್ಷ ಕೊಡೋದು ಒಬ್ಬನೇ. ಆದ್ದರಿಂದ 3 ಜನ ಮೋಕ್ಷ ಕೊಡೋರಿದ್ರೆ ಏನು ಮಾಡ್ಬೋದಾಗಿತ್ತು?
ನಾನು ಅವ್ರ ಹತ್ರ ಹೋಗ್ತೀನಿ, ಏಕಾಸಿ ಹೇಳಿಲ್ಲ ಅವ್ರ ಹತ್ರ ಹೋಗ್ತೀನಿ ಅಂತ ಹೋಗ್ಬಿಡ್ಬೋದು, ವ್ರತ ಇಲ್ಲಿ ಉಪವಾಸ ಇರಬೇಕಾಗಿಲ್ಲ ಅವತ್ತೆ. ಹಾಗಿಲ್ಲ, ದೇವರು ಒಬ್ಬರೇ ಆದ್ದರಿಂದ ಅಲ್ಲಿ ಹೇಳಿದ್ದು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಜ್ಞಾನಂ ಇಷ್ಟು ಹೇಳಿ ಪೂರ್ವವದ್ ದರ್ಶಯಾಮಾಸ ತತ್ಪ್ರಾರ್ಥಿತಃ ಪುನಃ ಕೃಷ್ಣ ತದ್ರೂಪಂ ಲೋಕಮಾನಸಃ. ನೋಡಿ, ಅರ್ಜುನ ನೋಡೋಕ್ಕಾಗಲಿಲ್ಲ, ಕೃಷ್ಣ ನೋಡೋಕ್ಕಾಗಲ್ಲ, ಅದನ್ನೇ ಮೊದಲೇ ತೋರಿಸ್ಬಿಡೋದು ನನಗೆ. ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಭಾವೋ ಬಹ ವಿಶ್ವಮೂರ್ತಿ ಅಂತ ಸ್ತೋತ್ರ ಮಾಡ್ತಾನೆ. ಮಹಾಲಕ್ಷ್ಮಿ ಪ್ರತಿಷ್ಠ ನೋಡ್ತಾರೆ, ಅವ್ರು ಏನಾಗಿದೆ ನೋಡೋಕ್ಕಾಗಿಲ್ಲ, ಇಲ್ಲ ಅವರಿಗೆ ನೋಡ್ತಾನೆ ಇರ್ತಾರೆ. ಅರ್ಜುನಿಗೆ ಎಷ್ಟೊತ್ತು ನೋಡೋಕ್ಕಾಗಲಿಲ್ಲ, ಕೆಲವು ನಿಮಿಷ ನೋಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ವಾಪಸ್ ತೊಗೊಂಬಿಡು ಅಂತ ಹೇಳ್ತಾರೆ. ನೋಡಿ ಎಷ್ಟು ಡಿಫ್ರೆನ್ಸ್ ಇವತ್ತು ಮಹಾಲಕ್ಷ್ಮಿಗೂ ತಾರತಮ್ಯ ಒಪ್ಪದೆ ಹೋದ್ರೆ ಎಲ್ಲ ಹೇಳಕ್ಕೆ ಬರುತ್ತಾ ಇದ್ದಾರಾ, ತಾರತಮ್ಯ ಎಷ್ಟು ಕ್ಲಿಯರ್ ಆಗಿದೆ. ಆದ್ದರಿಂದನೇ ಪೂರ್ವವದ್ ದರ್ಶಯಾಮಾಸ ಪ್ರಾರ್ಥನೆ ಮಾಡಿದ್ದರಿಂದ ವಾಯುದೇವರು ಪ್ರಳಯ ಕಾಲದಲ್ಲೂ ದೇವರು ನೋಡ್ತಾರೆ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ. ನೋಡಿ ಅರ್ಜುನಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಕೂಡ. ಅರ್ಜುನ ಎಷ್ಟು ಗ್ರೇಟ್ ಅಂತ ಅರ್ಥ ಆಗುತ್ತೆ, ಅವ್ರು ಕೇಳಿದಾಗ ಓ ಅವರಿಗಿಂತ ಭಾರಿ ಗ್ರೇಟ್ ಅಂತ ಅರ್ಥ ಆಗುತ್ತೆ. ಇವರೆಲ್ಲ ನೋಡೋರೇ ಎಷ್ಟು ಗ್ರೇಟ್ ಆದರೆ ನೋಡಲ್ಪಡ ಭಗವಂತ ಎಷ್ಟು ಗ್ರೇಟ್ ಆಗಿರಬೇಕು, ದೇವರು ಭಾರಿ ದೊಡ್ಡವನು ಅಂತ ಅರ್ಥ ಆಗುತ್ತೆ. ತತ್ಪ್ರಾರ್ಥಿತಃ ಪುನಃ ಕೃಷ್ಣ ತದ್ರೂಪಂ ಲೋಕಮಾನತಃ ಪೂರ್ವವದ್ದರ್ಶಯಾಮಾಸ ಪುನಶ್ಚೈನಮ್ಮ ಶಿಕ್ಷಯತೆ. ತತ್ಪ್ರಾರ್ಥಿತಃ ಅರ್ಜುನ ಕೇಳಿಕೊಂಡ ಮೇಲೆ ಅದನ್ನು ಕೃಷ್ಣ ತದ್ರೂಪಂ ಲೋಕಮಾನತಃ, ಆ ರೂಪವನ್ನು ಲೋಕಮಾನಕ್ಕೆ. ಲೋಕಮಾನ ಅಂದ್ರೇನು, ಜನರಿಗೆ ಕಾಣಬೇಕಾದ್ರೆ ಎಷ್ಟೋ ಅಷ್ಟು, 6 ಅಡಿ 2 ಅಡಿ ಕಾಣಾಗ 5 ಅಡಿ 6 ಅಡಿ ಆ ಲೆಕ್ಕದ್ದು ದಾಪ್ರಯೋಗ ಆದ್ದರಿಂದ ಸ್ವಲ್ಪ ಜಾಸ್ತಿ ಅಷ್ಟೇ ತೋರಿಸ್ತು, ಹೆಚ್ಚಿಗೆ ನೋಡಲಿಲ್ಲ. ಇದು ಭಾರಿ ಆಶ್ಚರ್ಯ. ಸ್ವಲ್ಪ ಎಲ್ಲ ಹೇಳೋಕ್ಕೆ ಬರೋದಿಲ್ಲ, ಅಷ್ಟು ಸಹಜ ಸುಂದರ. ಜ್ಞಾನಂ ಜ್ಞೇಯಂ ಪ್ರಕೃತಿ. ಯಾವ ಎಕ್ಸಾಂಪಲ್ ದೇವರಿಗೆ ಕೊಟ್ಟರು ಏನು ಕಾಣಿಸುತ್ತದೋ ಭಾಳ ಚಿಕ್ಕದಾಗಿಬಿಡುತ್ತೆ. ನಿರ್ವಾಹ ಎಲ್ಲ ಹೇಳಬೇಕೆ ಹೊರತು ಬೇರೆ ತಮಗೆ ಗೊತ್ತಿಲ್ಲ. ಆದ್ದರಿಂದ ದೇವ್ರು ಕೊನೆಗೆ ಹೇಳಬೇಕಾದ್ರೆ ದೇವ್ರು ಹೇಗಿದ್ದಾರೆ ಅಂದರೆ ದೇವ್ರು ಇದ್ದಾಗಿದ್ದಾರೆ ಅಷ್ಟೇ ಹೊರತು ಇನ್ನೇನು ಹೇಳಿದ್ರು ದೇವ್ರು ಕಡಿಮೆ ಆಗಿಬಿಡ್ತಾನೆ. ಯಾವುದನ್ನು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದಾಗ. ಜ್ಞಾನಂ ಜ್ಞೇಯಂ ಪ್ರಕೃತ್ಯಾದಿ ಜ್ಞಾಪಯನ್ ಪುರುಷೋತ್ತಮ ತೇನಾನುಶಿಷ್ಟ ಪಾರ್ಥಸ್ತು ಸಚರಂ ಧನುರಾದದೆ. ಜ್ಞಾನಂ ಜ್ಞೇಯಂ ಪ್ರಕೃತ್ಯಾದಿ ಜ್ಞಾಪಯನ್ ಪುರುಷೋತ್ತಮ ತೇನ ಅನುಶಿಷ್ಟ ಪಾರ್ಥ ತು ಸಚರಂ ಧನುರಾದದೆ. ಆಮೇಲೆ ಮತ್ತೆ ಪರಮಾತ್ಮ ಮತ್ತೇನು ಮಾಡ್ತಾನೆ, ಜ್ಞಾನ ಜ್ಞೇಯ ಪ್ರಕೃತಿ ಎಲ್ಲ ಎಷ್ಟೇ ಅಧ್ಯಾಯದಿಂದ ಅದೆಲ್ಲ 13ರಿಂದ ಅದೆಲ್ಲ ಹೇಳ್ತಾನೆ. ಹೌದು, ಇಟ್ಕೋಬೋದೇನಂದ್ರೆ ಜ್ಞಾನ ಜ್ಞೇಯ ಪ್ರಕೃತಿ. ಜ್ಞಾನ ಜ್ಞೇಯ ಮುಗೀತು, ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ, ಜಡ ಪ್ರಕೃತಿ ಎರಡು ಹೇಳ್ತಾರೆ. ಇತ್ಯಾದಿ ಜ್ಞಾಪಯನ್ ಪುರುಷೋತ್ತಮ. ಜ್ಞಾಪಯನ್ ಅಂತ ಹೇಳಿದ ಸ್ವಾರಸ್ಯ ನೋಡಿ. ಅರ್ಜುನಿಗೆ ಗೊತ್ತಿತ್ತು, ಮರ್ತೋಗಿತ್ತು, ತಿಳಿಸ್ದೆ ಅಂತ ಅರ್ಥ. ಗೊತ್ತಿಲ್ಲದವರಿಗೆ ತೋರಿಸಿ ಹೊಸ್ದಾಗಿ ಹೇಳಿದ ಅಂತ ಹೇಳಬೇಕು. ಹೊಸ್ದಾಗಿ ಹೇಳಿದರೆ ಬೋಧನ, ಹೇಳಿದ್ದು ಜ್ಞಾಪಿಸಿದರೆ ಜ್ಞಾಪನ. ಇದು ಅರ್ಥ ಮಾಡಿಕೊಂಡ ಜ್ಞಾಪಿಸಿದ. ಜ್ಞಾಪಯನ್ ಪುರುಷೋತ್ತಮ ತೇನಾನುಶಿಷ್ಟ ಪಾರ್ಥಸ್ತು ಸಶರಂ ಧನುರಾದದೆ. ಈ ರೀತಿ ಅನುಶಿಷ್ಟ ಮತ್ತೆ ಮತ್ತೆ ಹೇಳಲ್ಪಟ್ಟಂಥ ಅರ್ಜುನ ಸಶರಂ ಧನುರಾದದೆ. ಬಿಲ್ಲು ಬಾಣ ಎತ್ಕೊಂಡ ಕೈ, ಕೂತಿದ್ದ ತ್ಯಾಗ ಮಾಡಿ ಕೂತಿದ್ದ, ಎದ್ದ. ಇಲ್ಲಿ ಮೊದಲೇನು ಹೇಳಿದ್ರು, ಈಗ ಅಲ್ಲಿ ವಿಸಸಜ್ಜ ಧನು ಪಾಪಾಶಿಂಗಿ ಅಂತ ಹೇಳಿದರು. ಈಗ ಅರ್ಥ ಆಯಿತು, ಪಾಪ ಬರುತ್ತೆ ಅಂತ ಬಿಟ್ಟವನು ಭಾರಿ ಪುಣ್ಯ ಬರುತ್ತೆ ಅಂತ ಮೇಲಕ್ಕೆದ್ದ. ಇಷ್ಟು ನಡಿ. ತೇನಾನುಶಿಷ್ಟ ಪಾರ್ಥಸ್ತು ಸಶರಂ ಧನುರಾದದೆ. ಅಥಾ ಈಗ ಯುದ್ಧ ಶುರುವೀಗ. ಅಥ ನೋಡಿ, ಗೀತಾನ ಎಷ್ಟು 17 ಶ್ಲೋಕದಲ್ಲಿ 17 ಶ್ಲೋಕ ಇಡೀ ಗೀತಾನ ಸಮ್ಮರಿ ಅದು. ಇದು ಆಚಾರ್ಯ ಬರೆದದ್ದು ಏನಾಯ್ತು, ಈಗ ಒಂದು ಗೀತಾ ಭಾಷ್ಯ, ಇನ್ನೊಂದು ಗೀತಾ ತಾತ್ಪರ್ಯ, ಮತ್ತೊಂದು ಏಕಾಸ್ಕಂದ ಭಾಗವತ ಪೂರ್ತಿ ಗೀತೆ ಇನ್ನೊಂದು ರೂಪ. ಅದು ಅಷ್ಟೇ, ಅದು ಒಂದು ತುಂಬ ಜನ ಸೇರಿಸ್ಕೋಬೇಕಂದ್ರೆ 3 ಆಯ್ತು. ಅಲ್ಲಿಗೆ ಎಷ್ಟೋ ವಿಷಯ ಅಲ್ಲಿ ಕಾಮನ್ ಆಗುತ್ತೆ ಎರಡಕ್ಕೂ ಕೂಡ, ಹೊಸ ಹೊಸ ಅರ್ಥ ಬರೀತಾರೆ. 3 ಆಯಿತು. ಇದು ಇನ್ನೊಂದು ಚಿಕ್ಕ ಗೀತ, ತಾತ್ಪರ್ಯ ಅಂತರ್ಗತವಾದ ಗೀತ. ಇಷ್ಟೆಲ್ಲ ನೋಡಿದರೆ ಏನಾಗುತ್ತಾಗ ಸಮಗ್ರ ಗೀತ ಇದು. ಅಣು ಗಣವದ್ಗೀತಾ ಭಾಷ್ಯ, ಅಣು ಭಗವದ್ಗೀತಾ ತಾತ್ಪರ್ಯ, ಅಣು ಭಾಗವತ ತಾತ್ಪರ್ಯ, ಏಕಾಸ್ಕಂದ ತಾತ್ಪರ್ಯ, ಇಷ್ಟನ್ನು ಇದ್ರಲ್ಲಿ ಪ್ಯಾಕ್ ಮಾಡ್ತಾರೆ. ಇದು ಎಷ್ಟು ವೆರೈಟಿ, ಎಷ್ಟು ಆಚಾರ್ಯ ಇಷ್ಟೆಲ್ಲ ಯಾಕೆ ಹೇಳ್ತಾರೆ ಅಂದರೆ ತಿಳ್ಕೋಬೇಕು ಅಂಥೇಳಿ. ಮತ್ತೆ ಮತ್ತೆ ಹೇಳೋ ಉದ್ದೇಶ ಏನು, ಸರಿಯಾಗಿ ತಿಳಿಬೇಕು, ಕನ್ಫ್ಯೂಷನ್ ಆಗಬಾರ್ದು ಅಂಥೇಳಿ. ಅದನ್ನು ನಾವು ಕಡಿಮೆ ಹೇಳಿದರೆ ಓದಲ್ಲ, ಅಕ್ಷರ ಕಡಿಮೆ ಯಾವ ಬೇಕಾದ್ರೆ ಓದು, ಹೆಚ್ಚು ಭಾರಿ ಹೆಚ್ಚು ಓದಲ್ಲ. ಈಗ ಕೊನೆ ಏನಾಗುತ್ತದ, ಓದದೇ ಇರೋದಷ್ಟೇ ಸಿದ್ಧಾಂತ ಆಗೋದು. ಅನುಗೀತ ಅದು ಬೇರೆ, ಅದು ಗೀತಾ. ಅದು ಗೀತಾ ಅದು ಆಚಾರ್ಯ ಬರೆದಿದ್ದ ಹೇಳಿದ್ದು, ಆಚಾರ್ಯ ಇಷ್ಟು ಬರೆದ್ರು. ಗೀತಾ ಅನುಗೀತ ಮಹಾಭಾರತಲ್ವ ಎರಡು ಕೂಡ. ಅಲ್ಲೇ ಕೇಳ್ತಾನೆ ಕೃಷ್ಣ. ಭಾರಿ ಗಲಾಟೆ ಇತ್ತಾಗ, ಡಿಸ್ಟರ್ಬೆನ್ಸ್ ಇತ್ತು, ಟೆನ್ಷನ್ ಇತ್ತು. ಆದ್ದರಿಂದ
ಅಷ್ಟೆಲ್ಲ ಕೇಳಿದ್ದು ಒಂದು ನೆನ್ಪಿಟ್ಕೊಳ್ಳೋಕ್ಕೂ ಆಗಲಿ ಇನ್ನೊಮ್ಮೆ ಹೇಳು ಅಂತ ಕೇಳಿದರೆ ನೀನು ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಆ ಸ್ಫೂರ್ತಿ ನನಗೆಲ್ಲ ಹೋಗೋದು ಬಿಡ್ತಾರೆ ಕೃಷ್ಣ. ಅವತ್ತಿನ ಮೂಡ್ ನನಗೆಲ್ಲ ಅಂದು ಬಿಡ್ತಾರೆ. ಅಂದರೆ ಇವತ್ತು ಹೇಳೋದು ಎಸಿಟಿ ಇಲ್ಲ, ಅವತ್ತು ನೀನು ಹೇಳಲೇಬೇಕಾಗಿತ್ತು ನಾನು, ಇಲ್ಲ ಹೋದ್ರೆ ಯುದ್ಧ ಮಾಡ್ತಿರಲಿಲ್ಲ. ಇವತ್ತೇ ಸುಮ್ಮನೆ ಕ್ಯಾಜುವಲ್ ಕೇಳ್ತೀವಿ, ಆಮೇಲೆ ಹೇಳಿದ್ರೆ ಆಯ್ತು ಹೋಗೋ ಅಂತ ಹೇಳ್ಬಿಟ್ಟು ಕೇಳಿ ಎಲ್ಲ ಸ್ವಲ್ಪ ಹೇಳ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸ್ವಲ್ಪ ಹೇಳ್ತೀರಿ ಅಂತ ಅದಕ್ಕಿಂತ ಜಾಸ್ತಿ ಹೇಳ್ತಾರೆ. ಅಲ್ಲಿರೋದು 700 ಶ್ಲೋಕ, ಇಲ್ಲಿ 1200 ಶ್ಲೋಕ ಇದೆ ಸುಮಾರು, ಇದು ಅದಕ್ಕಿಂತ ದೊಡ್ಡದು. ಬಟ್ ಆ ಶಿಷ್ಯ ಬರೋದಿಲ್ಲ, ಆ ರೀತಿ ಹೇಳ್ತಾರೆ. ಇದು ಅಲ್ಲಿ ಕಥೆಗಳು ಅಲ್ಲಿ ಕಥೆ ಒಂದೂ ಇಲ್ಲ, ಅಲ್ಲಿ ಕಥೆಗಳು ಹೇಳ್ತಾರೆ 1, 2, 3 ಎಲ್ಲ ತರ್ತಾರೆ. ಯಾವಾಗ ಅದು ಕಥೆಗೆ ಸೇರಿದ ತಕ್ಷಣ ಡೈಲ್ಯೂಟ್ ಆಗ್ತಾ ಬರುತ್ತೆ. ಇದು ಬರೀ ಥಿಯರಿ, ಫುಲ್ ಥಿಯರಿ ಇದು. ಅದು ವಿತ್ ಇದು ಇಲಿಸ್ಟ್ರೇಷನ್. ಹಾಂ 15 ಪುಟನ ಯಾರು ಹೇಳಿದ್ರು? 15 ಪುಟ ಅಲ್ಲ ಅದು, ಇಡೀ ಭಾಗವತ ತಾತ್ಪರ್ಯದ ಅತಿ ಹೆಚ್ಚು ಭಾಗ ಏಕಾಸ್ಕಂದಕ್ಕೇನೆ. ಇವಳು ಎಲ್ಲಕ್ಕೂ ಕೂಡ ಕಡಿವಾರೆ. ಕೆಲವು ಸ್ಕಂದಕ್ಕಂತವ್ರು 2-3 ಪುಟ ಬರೆದಿದ್ದಾರೆ ಆಚಾರ್ಯರು. ನವಮ ಸ್ಕಂದಕ್ಕೆ 3-4 ಪುಟ ಅಷ್ಟೇ, ಅಷ್ಟಮ ಸ್ಕಂದಕ್ಕೆ 10-12 ಪುಟ ಮ್ಯಾಕ್ಸಿಮಮ್ ಬರೆದಿರೋದು ಏಕಾಸ್ಕಂದಕ್ಕೆ. ನೆಕ್ಸ್ಟ್ ದಶಮ ಸ್ಕಂದ, ಆಮೇಲೆ ತೃತೀಯ ಸ್ಕಂದ, ಉಪದೇಶ ಎಲ್ಲ ಭಾಗಗಳು ಆ ಕ್ರಮದಲ್ಲಿ ಚೇಂಜ್ ಮಾಡ್ತಾ ಹೋಗ್ತಾರೆ. ಎಲ್ಲಿ ಹೆಚ್ಚು ಹೇಳೋ ಅವಕಾಶ ಇರುತ್ತೆ ಅಲ್ಲಿ ಹೆಚ್ಚು ಹೇಳ್ತಾರೆ, ಕೇಳೋರಿಗೆ ತಿಳಿಯೋಕ್ಕೆ ಸ್ಪಷ್ಟೀಕರಣಕ್ಕೋಸ್ಕರ. ಹಾಂ ಹಾಂ ಏನು ಹಾಗಂದ್ರೆ ಅರ್ಥ ಏನು? ಸಂಬಂಧನೇ ಇಲ್ಲ ಅದಕ್ಕೂ. ಹಾಂ ಹಿಂದೆ ತುಂಬ ಸರ್ತಿ ಹೇಳಿದೆ, ಪಂಚರಾತ್ರ, ಮಹಾಭಾರತ ಮತ್ತು ಮೂಲ ರಾಮಾಯಣ 3 ಏನವು ಇತಿಹಾಸಗಳು, 3 ಇತಿಹಾಸಗಳು, 4 ವೇದಗಳು, 3 ಇತಿಹಾಸಗಳು, ಭಾಗವತಾದಿ ಪುರಾಣಗಳು, ಗೊತ್ತಾಯ್ತಾ? ಮನ್ವಾದಿ ಸ್ಮೃತಿಗಳು, ಹೀಗೆಲ್ಲ ಬೇಕಾಷ್ಟಿವೆ. ಹಾಂ ಸದಾಗಮಗಳವೆಲ್ಲ 7 ಸದಾಗಮದಲ್ಲಿ ಸೇರುತ್ತೆ ಇತಿಹಾಸ. ಅಥ ವ್ಯೂಢೇಶು ಅನೀಕೇಶು ನದನ್ ವಾಯುಸುತೋ ಅಭ್ಯಯಾತ್ ಸಮಿತಿಂ ಧಾರ್ತರಾಷ್ಟ್ರಾಣಾಂ ತೇತಂ ಸರ್ವೇ ಅಭ್ಯವಾರಯನ್. ಅಲ್ಲಿಗಿರಲಿ, ಸರಿಯಾಗಿ ಗೀತೆ ಮುಗಿದು ನೋಡ್ತಾರೆ, ಕರೆಕ್ಟಾಗಿ ಮುಗೀತು ಇವತ್ತು. ಇಡೀ ಗೀತ ಕರೆಕ್ಟಾಗಿ ಮೊದಲಿಂದ ಅದಿಷ್ಟ ಆಯಿತು. ಹಾಂ ಹೌದು, ಮಾಡಲಿಲ್ಲ ಸರ್, ಅದು ತೋರಿಸ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾಡೋದು, ದೇವ್ರದ್ದು ಅಷ್ಟಿರಲಿ, ಸ್ವಲ್ಪ ಕಡಿಮೆ ಇರಲಿ ಅಂತ ಹೇಳಿ, ಗೊತ್ತಾಯ್ತಾ? ಮ್ಯಾಚಿಂಗ್ ಆಗಬಾರ್ದು, ಅಷ್ಟು ಪೂರ್ತಿ ಆಗಬಾರ್ದು.